ಸ್ಕೂಲ್ಗೆ ಹೋದ್ರೆ ಅವ್ರದೇ ಒಂದು ರುಟೀನ್ ಇರತ್ತೆ. 8 ಕ್ಲಾಸಲ್ಲಿ ಹೋಗೋದು, ಏನೋ ಪಾಠ ಹೇಳ್ತಾರೆ ಹೋಗ್ತಾರೆ, ಅದು ಕೊನೆಗೆ ಮರ್ತೇ ಹೋಗಿರುತ್ತೆ. ಆದ್ರೆ ಇಲ್ಲಿ ನನ್ಗೆ ಬೇಕಾಗಿರೋದು ಸರ್ಟಿಫಿಕೇಟ್ ಅಷ್ಟೇ. ಕಲಿಕೆ ಹೆಂಗಿದ್ರು ಇಲ್ಲಿ ಇದ್ಕೊಂಡೆ ಬೇರೆ 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 ತರ ಕಲಿಕೆ ಆಗುತ್ತೆ. ಹಂಗಾದ್ರೆ ಅಲ್ಲಿ ಕಲಿತಾ ಇರೋದು ಕಲಿಕೆ ಅಲ್ವಾ, ಅಥವಾ ಮಕ್ಕಳಲ್ಲಿ ಅದು ಯಾವ ಅವಶ್ಯಕತೆ ಇಲ್ಲ ಅಂತ ಅಷ್ಟೊಂದು ಇಲ್ಲ ನನ್ಗಿರ್ಲಿಲ್ಲ. ನಮ್ಮ ಶಿಕ್ಷಣ ವ್ಯವಸ್ಥೆಯೊಳಗೆ ಈಗ ಇರುವಂತ ಅನುಕೂಲ, ನಾನು ನನ್ನ ಮಗನಿಗೆ 10 ವರ್ಷ ವಯಸ್ಸಾಗೋ ತನಕ ಶಾಲೆ ಕಳಿಸೋದಿಲ್ಲಪ್ಪ. ನಾನು ಹೋಮ್ ಸ್ಕೂಲಿಂಗ್ ಮಾಡ್ತೀನಿ. ಆಮೇಲೆ ಅವ್ರಿಗೆ ಶಾಲೆಗೆ ಹೋಗ್ಬೇಕು ಅನ್ನಿಸ್ತದೆ, ಬರ್ಬೋದು ಶಾಲೆಗೆ. ಐದನೇ ಎತ್ತೆಗೆ ಡೈರೆಕ್ಟ್ಲಿ ಜಾಯ್ನ್ ಆಗ್ಬೋದು, 6ನೇ ಎತ್ತೆಗೆ ಡೈರೆಕ್ಟ್ಲಿ ಜಾಯ್ನ್ ಆಗ್ಬೋದು. ಅಂದ್ರೆ ಇವು ಯಾವ ಅನುಕೂಲಗಳು ಸಾಮಾನ್ಯ ಜನರಿಗೆ ಗೊತ್ತಾಗ್ತಾ ಇಲ್ಲ. ಮುಂಚೆ ಅಂದ್ರೆ ನಾನ್ ನೋಡಿದೇನು ಅಂದ್ರೆ ನಮ್ಮ ಸೈನ್ ಮೈಸಲ್ಲಿ ಇದ್ದಾಗೆಲ್ಲ ನನ್ನ ಅಪ್ಪ ಎಲ್ಲ ಸಂಬಳ ತರೋದು ಎಷ್ಟು ತರ್ತಿದ್ರು, 700 ರೂಪಾಯಿ ತರ್ತಿದ್ರು ತಿಂಗಳಿಗೆ. ಅದನ್ನೆಲ್ಲ ಖರ್ಚು ಮಾಡಿ 100 ರೂಪಾಯೋ 120 ರೂಪಾಯೋ ನನ್ನ ಅಮ್ಮನ ಕೈಲಿ ಕೊಡೋರು. ಇಷ್ಟೇ ನೀನು ತಿಂಗಳಿಗೆ ಜೀವನ ಸಾಗಿಸೋದಕ್ಕೆ ಅಂತ. ಅದ್ರಲ್ಲಿ ಆರಾಮಾಗಿ ಎಲ್ಲ ಆಗ್ತಿತ್ತು. ಹೊರಗಡೆ ಕರ್ಕೊಂಡು ಹೋಗ್ತಿದ್ರು ಎಲ್ಲ ಮಾಡ್ತಿದ್ರು, ಅಷ್ಟರಲ್ಲೇ ಆಗೋಗ್ತಿತ್ತು. ಇವಾಗ ನಾವು ಲಕ್ಷ ಗಟ್ಟಲೆ ಸಂಬಳ ತಂದಿರ್ತೀವಿ, ಆದ್ರೆ ಮಗುನ ಒಂದು ಹೊರಗಡೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಅಷ್ಟು ಕೆಲಸ ಸೊ ಕೆಲಸನೇ ಜೀವನ ಅಂತ ಮಾಡ್ಕೊಂಡ್ಬಿಟ್ಟಿದೀವಿ ನಾವು. ಇವತ್ತು ಕಲಿಬೇಕಾಗಿದ್ದು ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲ, ಸ್ಕೂಲ್ ಮಕ್ಕಳಲ್ಲ, ಕಾಲೇಜ್ದಾಗಲ್ಲ, ಯೂನಿವರ್ಸಿಟಿಯಾಗಲ್ಲ. ಕಲಿಬೇಕಾಗಿದ್ದು ರೈತ ಆಗಿ ಬಾಳೆ ಮಾಡಾಕತ್ತಿಲ್ಲ. ಬರೇ ಹಣದ ಹಿಂದೆ ಎಲ್ಲದು ಹಣದ ರೀತಿ ಒಳಗನ ಅಳಿಯೋದು. ನೀನು ಹೊಲ ಮಾರಿ ನಿನ್ನ ಮಕ್ಕಳನ್ನ ಕಲ್ಸೋದು, ನಿನ್ನ ಮಗಳ ಮದುವೆ ಮಾಡಬೇಡ, ಹೊಲ ಕೊಟ್ಟು ಮದುವೆ ಮಾಡಕ್ಕೆ ಅಂತ. ಹೊಲ ಕೊಟ್ಟು ಮದುವೆ ಮಾಡು. ಅವತ್ತು ಡಿಸಿಷನ್ ತೊಗೊಂಡು ಹೊಲ ಮಾರೋದನ್ನ ಕ್ಯಾನ್ಸಲ್ ಮಾಡಿದ್ನಿ. ಇದು ನಿಂದ, ಇಟ್ಕೊಳ್ಳೋದು ಬಿಡುದು ನಿನಗೆ ಬಿಟ್ಟದ್ದು. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಅಣ್ಣ. ತಮ್ಮ ಹೆಸರು? ಶ್ರೀಲಕ್ಷ್ಮಿ ಅಂತ. ಶ್ರೀಲಕ್ಷ್ಮಿ ಅವರು ಎಲ್ಲಿಂದ ಬರ್ತಾ ಇದ್ರಿ? ನಾನು ಬೆಂಗಳೂರಿಂದ ಬರ್ತಾ ಇದ್ದೀನಿ ಇಲ್ಲಿಗೆ. ಓಕೆ. ಹೆಂಗೆ ಆಸಕ್ತಿ ಇದಕ್ಕೆ ಬರ್ಬೇಕಂತ ಹೇಗೆ ಗೊತ್ತಾಯ್ತು, ಹೇಗೆ ಬಂದ್ರಿ ಅಂತ? ಮುಂಚಿಂದಾನು ನಮ್ಮ ಆಹಾರ ಪದ್ಧತಿ ಫಾಲೋ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ಅದಕ್ಕೋಸ್ಕರ, ಯಾಕೆಂದರೆ ಎಷ್ಟೇ ಇಂಗ್ಲೀಷ್ ಮೆಡಿಸಿನ್ ತೊಗೊಂಡ್ರೂ ಅದು ನಮಗೆ ರೂಟ್ ಕಾಸ್ನ ಅಡ್ರೆಸ್ ಮಾಡಲ್ಲ. ಸುಮ್ಮನೆ ಇವಾಗ ನೋವಿದೆ ಅಂದರೆ ಅದನ್ನು ಮಾತ್ರ ಕಡಿಮೆ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ತಾಯಿ, ನಮ್ಮ ಅಜ್ಜಿ ಮಾಡ್ತಿದ್ನೆಲ್ಲ ನೋಡಿ ಅಡುಗೆ ಮನೇಲೇ ನಾವು ಸರಿಯಾಗಿ ಅಡುಗೆ ಮಾಡಿದ್ರೆ ಯಾವ ಔಷಧಿನೂ ಬೇಡ ಅಂತ ನಂಬಿಕೆ ಇಟ್ಕೊಂಡವಳು ನಾನು. ಸೊ ಅದಕ್ಕೋಸ್ಕರನೇ ಮುರಳಿ ಅಣ್ಣನ ಜೊತೆ ಇನ್ನೊಂದು ವರ್ಕ್ಶಾಪ್ಗೆ ಹೋಗಿದ್ದೆ. ಸೊ ಅಲ್ಲಿ ಕೂಡ ಅವರು ಇಂಥದ್ದೇ ಒಂದಷ್ಟೆಲ್ಲ ಹೇಳಿ ಅಲ್ಲಿರೋ ಗಿಡಗಳು, ಅಲ್ಲಿರೋ ಬಳ್ಳಿಗಳ ಜೊತೆಗೆ ಸೇರಿ ಅಡುಗೆ ಮಾಡಿದ್ರು. ಸೊ ಅದಕ್ಕೋಸ್ಕರನೇ ಸೊ ಸಾಗರದ ಹತ್ರ ಹೊಸಗದ್ದೆ ಅಂತ ಒಂದು ಜಾಗ. ಎರಡನೇದಂಗಾರ ನಿಮ್ಮದು ಮುರಳಿ ಅಣ್ಣನ ಜೊತೆ? ಹೌದು. ಓಕೆ. ಏನು ಕೆಲಸ ಮಾಡ್ತಿದ್ರಿ? ನಾನು ಓದಿದ್ದು ಇಂಜಿನಿಯರಿಂಗ್ ಮಾಡಿ 20 ವರ್ಷ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡಿ, ಈಗ ಸಾಕು ಅಂತ ಹೇಳಿ ಬಿಟ್ಟು ವರ್ಚುವಲ್ ವರ್ಲ್ಡ್ ಬೇಡ, ರಿಯಲ್ ವರ್ಲ್ಡೇ ರಿಯಲ್ಲು ಅಂತ. ಇದು ಪಾಯಿಂಟ್. ಈ ಸಾಕು ಅನ್ನೋ ಪದ ಇದೆಯಲ್ಲ, ಅದು ಎಲ್ಲಿಗೆ ಸಾಕು ಅಂತ ನನಗೆ ಗೊತ್ತಿಲ್ಲ. ಒಂದಂತೂ ನಿಜ, ಎಷ್ಟೋ ಜನ ಹಂಬಲಿಸ್ತಾ ಇದ್ದಾರೆ, ಹಪ್ಪಿಸ್ತಾ ಇದ್ದಾರೆ. ನಾನು ಸಾಫ್ಟ್ವೇರ್ ಫೀಲ್ಡ್ಗೆ ಹೋಗ್ಬೇಕು, ಏನೋ ಸಾಧನೆ ಮಾಡಬೇಕು, ಅದು ಇದ್ರೇ ಅಚೀವ್ಮೆಂಟ್ ನಾನು ಮಾಡಿದೆ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ. ನೀವು ಈಸಿಯಾಗಿ ಸಾಕು ಅಂತ ಬಂದ್ಬಿಟ್ಟಿದ್ದೀರಿ, ಹೇಗೆ ಅಂತ? ಅದು ಹೆಂಗೆ ಹೇಳ್ತಾರೆ, ದೂರದ ಬೆಟ್ಟ ನುಣ್ಣಗೆ ಅಂತ ಹೇಳ್ತಾರಲ್ಲ ಅಣ್ಣ, ಹಂಗೆ ಅದು ಹತ್ರ ಹೋದಾಗಲೇ ಗೊತ್ತಾಗುತ್ತೆ ಅಲ್ಲಿರೋ ಖರ್ಚು, ಅಲ್ಲಿರೋ ಕಷ್ಟ ಎಲ್ಲಾನು. ಅಂದರೆ ಒಂದು ಹೆಣ್ಣಾಗಿ ಮನೆ ಮತ್ತು ಕೆಲಸನ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಹೋಗ್ತಾ ಅಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ. ಸೊ ಅಲ್ಲಿಗೆ ತೊಡಗಿಸ್ಕೊಳ್ಳೋ ಅಂಥ ಟೈಮು ಜಾಸ್ತಿ ಆಗುತ್ತೆ. ಅಲ್ಲಿ ತೊಡಗಿಸ್ಕೊಂಡಾಗ ಇಲ್ಲಿ ನಾವು ಮಕ್ಳ ಕಡೆ ಗಮನ ಕೊಡೋದಾಗಲಿ ಅದೆಲ್ಲ ಒಂಚೂರು ಕಡಿಮೆ ಆದಾಗ ನಮಗೆ ಒಂಚೂರು ಅನ್ಸಕ್ಕೆ ಶುರು ಆಗುತ್ತೆ, ಎಲ್ಲೋ ಮಿಸ್ ಮಾಡ್ಕೊಳ್ತಿದ್ದೀವಿ ಅಂತ. ಸೊ ಒಂದು ಹೊತ್ತಾದ್ಮೇಲಿಂದ ಸಾಕು ದುಡ್ದಿದ್ದು ಸಾಕು, ನೆಮ್ಮದಿ ದುಡಿಯೋಣ. ಸೊ ಅಲ್ಲಿ ಹೇಳ್ತೀನಲ್ಲ, ಈಗ ಎಷ್ಟು ಆರಾಮಾಗಿದ್ದೀನಿ ಅಂದರೆ ಅಷ್ಟು ಆರಾಮಾಗಿದ್ದೀನಿ. ಹೊಟ್ಟೆ ತುಂಬ ಊಟ ಮಾಡ್ತೀನಿ, ಕಣ್ಣು ತುಂಬ ನಿದ್ದೆ ಮಾಡ್ತೀನಿ, ಅದಕ್ಕಿಂತ ಬೇರೆ ಏನೇನು ಬೇಕು. ಹಂಗಾರೆ ನೀವು ಹೇಳ್ತಾ ಇದ್ರೆ ಪಾಪ ಅವ್ರಿಗೊಂದು ಸೆಲ್ಯೂಟ್ ಹೊಡಿಯೋಣ ಅನ್ಸುತ್ತೆ. ಯಾಕಂದರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಅಲ್ಲಿ ಕಷ್ಟಪಟ್ಟು ಆ ಚೇರಲ್ಲಿ ಕುತ್ಕೊಂಡು ಹಾಟ್ ಸೀಟ್ ಅಂತಾರಲ್ಲ ಅಂಥದ್ದನ್ನು ಮೋಸ್ಟ್ಲಿ ಅದು. ಅದ್ರಾಗ ಬೆಂಗಳೂರಲ್ಲಂತೂ ಆ ಟ್ರಾಫಿಕ್ಕು, ಹೌದು ವಾಪಸ್ ಮನೆ ಬರೋಗಡೆ 9-10 ಗಂಟೆ, ಹೋಗೋದಕ್ಕೆ 2 ಅವರ್, ಬರೋಕ್ಕೆ 2 ಅವರ್. ಸೊ 4 ಗಂಟೆ ಟ್ರಾಫಿಕಲ್ಲೇ ಕಳಿತೀವಿ ನಾವು. ನಮ್ಮ ಮನೆಯಿಂದ ಆಫೀಸಿಗೆ ಹೋಗಬೇಕು ಅಂದರೆ ಮಿನಿಮಮ್ 2 ಅವರ್ ಬೇಕು ಅಲ್ವಾ? ಮೋಸ್ಟ್ಲಿ ಎಷ್ಟೇ ಹತ್ರ ಮನೆ ಮಾಡಿಕೊಂಡ್ರು 1 ಗಂಟೆ.
ಆಮೇಲೆ ಬರೀ ನಾವು ಯಾವಾಗಲೂ ಆ ದೃಷ್ಟಿಕೋನದಿಂದನೇ ನೋಡ್ತೀವಿ. ನನಗೊಂದು ಅನ್ಸಕ್ಕೆ ಈಗ ನಿಮ್ಮ ಮಾತು ಕೇಳಿದ್ಮೇಲೆ ಅನಿಸುತ್ತೆ ಈ ಅಂಡರ್ಸ್ಟ್ಯಾಂಡಿಂಗು ಮಿಸ್ಅಂಡರ್ಸ್ಟ್ಯಾಂಡಿಂಗಿಗೆ ತುಂಬ ಜಾಗ ಕೊಟ್ಬಿಡ್ತೀವಿ. ಬರೀ ನಾವು ಕೆಲಸ ಅಂತ ಅಂದ್ಕೊಂಡು ಮೋಸ್ಟ್ಲಿ ಅಲ್ಲಿಂದನೇ ಹುಟ್ಟುತ್ತಾ ಅಂತ ಅನಿಸುತ್ತೆ ಅಲ್ವಾ? ಹೌದು, ಅಲ್ಲಿ ಏನಾಗತ್ತೆ ಅಂದರೆ ಒಂದು ಕೆಲಸದಲ್ಲಿ ಸೊ ಏನಾಗತ್ತೆ ಅಂದರೆ ಇವಾಗ ಒಂದು ಡೆಡ್ಲೈನ್ ಅಂತ ಇರುತ್ತೆ, ಅದ್ರ ಹಿಂದೆ ಓಡ್ತಿರ್ತೀವಿ, ಕೆಲಸ ಮಾಡಬೇಕಾಗಿರುತ್ತೆ. ಅದು ಕೆಲಸ ಮುಗಿಸ್ದೇ ಆಗಲ್ಲ. ಮುಗಿಸ್ಲಿಲ್ಲ ಅಂದರೆ ನಾವು ಯಾರಿಗೆ ಕೆಲಸ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿರ್ತೀವಲ್ವಾ, ಅವ್ರು ನಮಗೆ ವಾಪಸ್ ಪೆನಾಲ್ಟಿ ಅಂತ ಹಾಕ್ತಾರೆ. ಸೊ ಇವಾಗ ಯಾರಿಗೋ ನೀವೇ ಒಂದು ಕೆಲಸ ಮಾಡಿಕೊಡ್ತೀನಿ ಅಂತ ಒಪ್ಕೊಂಡಿರ್ತೀರ, ಆ ಕರೆಕ್ಟ್ ಟೈಮಿಗೆ ಮಾಡಲಿಲ್ಲ ಅಂದರೆ ಅವ್ರು ನಿಮ್ಮ ಹತ್ರ ವಾಪಸ್ ಬರ್ತಾರಾ? ಬರಲ್ಲ ಅಲ್ಲ, ಯಾವುದೇ ಒಂದು ಕೆಲಸ ಆಗಿರಬಹುದು. ಸೊ ಅದೇ ಥರ ಇದು ನಾವೆಲ್ಲ ಕೆಲಸ ಮಾಡ್ಕೊಡೋದು ಯುರೋಪ್ ಅಥವಾ US ಅಥವಾ ಆ ಕಡೆ ಕಸ್ಟಮರ್ಸ್ಗೆ. ಸೊ ಹಾಗೇನೆ ಅವಾಗ ಪ್ರೆಷರ್ ಬಿಲ್ಡ್ ಹಾಕ್ಕೊಂಡು ಹೋಗುತ್ತೆ. ಎಲ್ಲ ಕೆಲಸ ಆಗಲಿಲ್ಲ ಅಂದರೆ ಓಡಾಡು ಮಾಡು ಅಂದರೆ ನಾವು ಒಬ್ಬರೇ ಮಾಡೋದಲ್ಲ, ನೂರಾರು ಜನ ಇರ್ತೀವಿ. ಸೊ ನೂರಾರು ಜನ ಮೇಲೆ ಡಿಪೆಂಡೆನ್ಸಿ ಬೆಳೆಯುತ್ತೆ. ಅವರೊಬ್ಬರೊಬ್ಬರು ಕೆಲಸ ಮಾಡಿದ್ರಾ ಇಲ್ವಾ ಅಂತ ಸರಿಯಾಗಿ ನೋಡ್ಕೋಬೇಕು, ಮಾನಿಟರ್ ಮಾಡಬೇಕು. ಸೊ ಅದಕ್ಕೋಸ್ಕರ ಆ ಪ್ರೆಷರ್ ಬಂದ್ಬಿಡುತ್ತೆ. ಸೊ ಕೆಲಸ ಆಗಿಲ್ಲ ಅಂದರೆ ಇಲ್ಲೂ ಅಷ್ಟೇ ಒಂಥರ ಹಪಿ ಆಗಿ ಅದೇ ಮೂಡಲ್ಲಿ ಇರ್ತೀವಿ ಯಾವಾಗಲೂ. ಮನೆಗೆ ಬಂದ್ರೂ ಅಲ್ಲಿ ಇಲ್ಲದೆ ಇರೋ ಕೋಪನ ನಾವು ಅಲ್ಲಂತೂ ತೋರಿಸ್ಕೊಳಕ್ಕಾಗಲ್ಲ. ಸೊ ಮನೆಗೆ ಬಂದು ಮನೆ ಮೇಲಿರೋರ ಮೇಲೆ ಎಷ್ಟೋ ಸಲ ನನಗೂ ಇವಾಗದು ನನಗೆ ಗೊತ್ತಾಗ್ತಿದೆ ಯಾಕೆ ಹಂಗೆ ಆಗ್ತಿತ್ತು ಅಂತ. ಸೊ ಅದನ್ನು ಹಾಗೆ ಹಿಡಿದಿಟ್ಕೊಂಡು ನೀವು ಸ್ಟ್ರೆಸ್ ಅಂತ ಏನು ಹೇಳ್ತೀರಾ ಅಥವಾ ಡಿಪ್ರೆಷನ್ ಅಂತ ಏನು ಹೇಳ್ತೀರಾ, ಅಲ್ಲಿ ಏನಾಗುತ್ತೆ ಅಂದರೆ ಅದು ಒಂಟಿತನ ಕಾಡಕ್ಕೆ ಶುರು ಆಗ್ಬಿಡುತ್ತೆ. ಯಾಕಂದರೆ ಅದು ಕಾಂಪಿಟೇಟಿವ್ ವರ್ಲ್ಡ್. ಸೊ ನಾನು ಬದುಕಬೇಕು, ನಾನು ಸರ್ವೈವ್ ಆಗಬೇಕು ಅಂದರೆ ಬೇರೆಯವ್ರಿಗಿಂತ ಚೆನ್ನಾಗಿ ಯಾವಾಗಲೂ ಕೆಲಸ ಮಾಡ್ತಿರ್ಬೇಕು. ಬರೀ ಒಂದಿನ ಮಾಡಿದ್ರೆ ಸಾಲದು, 2 ದಿನ ಮಾಡಿದ್ರೆ ಸಾಲದು. ಸೊ ಅವ್ರು ಯಾವಾಗಲೂ ಕಂಪೇರ್ ಮಾಡೋದೆ. ಸೊ ಕಂಪೇರ್ ಯಾವಾಗ ಶುರು ಆಗುತ್ತೋ ನಮಗಿದೆಲ್ಲ ಶುರು ಆಗುತ್ತೆ. ಬಟ್ ಈ ಸಹಕಾರ ತತ್ವ ನಾನು ಆಚೆ ಬಂದ ಮೇಲಿಂದ ಈಗ ಎಲ್ಲರೂ ಇಲ್ಲಿ ಜೊತೆಗೂಡಿ ಕೆಲಸ ಮಾಡ್ತಿದ್ದೀವಿ. ಯಾರ ಮೇಲೂ ಕಾಂಪಿಟೇಷನ್ ಇಲ್ಲ. ನಾನು ಹೆಚ್ಚು ಮಾಡಿದೆ, ನೀನು ಹೆಚ್ಚು ಮಾಡಿದೆ ಅಂತ ಯಾರನ್ನೂ ಬೋಟ್ ಮಾಡಿ ತೋರಿಸ್ತಿಲ್ಲ. ನಮ್ಮ ಕೈಲಿ ಎಷ್ಟಾಗತ್ತೋ ಅಷ್ಟು ಕೆಲಸ ಮಾಡ್ತಿದ್ದೀವಿ, ಮತ್ತು ಕೆಲಸ ನಡೀತಾನೂ ಇದೆ, ಎಲ್ಲೂ ಸ್ಟಾಪ್ ಆಗಿಲ್ಲ. ಸೊ ಬಟ್ ಸೇರಿದ ಒಳಗಡೆನೆ ಇನ್ನೂ 1 ವರ್ಷ 2 ವರ್ಷ ಆಗಿರಲ್ಲ, ಆಲ್ರೆಡಿ ಕಮಿಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಫಸ್ಟ್ ಶುರು ಆಗೋದೆ ಕಾರಿಂದ, ಆಮೇಲೆ ಮನೆ, ಆಮೇಲೆ ಮದುವೆ, ಆಮೇಲೆ ಮಕ್ಕಳದ್ದು ಒಳ್ಳೊಳ್ಳೆ ಸ್ಕೂಲು ಎಲ್ಲ ಕಮಿಟ್ ಆಗಿಬಿಟ್ಟಿರ್ತೀವಿ. ಸೊ ಅದು ಬಿಡಿಸಲಾಗದಂಟು ಚಕ್ರವ್ಯೂಹ ಇದ್ದಂಗೆ ಬೇಕಾದಷ್ಟು ಜನಕ್ಕೆ ಹೊರಗೆ ಬರಬೇಕು ಅಂತಿದೆ, ಬಟ್ ಬರೋಕ್ಕಾಗ್ತಿಲ್ಲ. ಹಾಗೆ ನಿಮ್ಗೆ ಆಗಲಿಲ್ವಾ ಆ ಪರಿಸ್ಥಿತಿ? ಹೇಗೆ ನಿಭಾಯಿಸಿದ್ರಿ ಅಂತ? ಓಕೆ, ಅದು ನಿಭಾಯಿಸೋಕ್ಕೆ ಸುಲಭ ಆಯಿತು ಅಣ್ಣ. ಏಕೆಂದರೆ ನನ್ನ ಮನೆಯವ್ರಿಗೂ ಇಂಥದ್ದೇ ಒಂದು ಇಂಗಿತ ಆಶಯ ಇತ್ತು. ಸೊ ಅವ್ರಿಗೂ ತುಂಬ ಆಡಂಬರದ ಬದುಕಿನ ಅವಶ್ಯಕತೆ ಇರಲಿಲ್ಲ. ನಾವು ಎಲ್ಲರಿಗೂ ತೋರಿಸ್ಕೊಂಡು ಬದುಕಬೇಕು ಅಂತ ಅವಶ್ಯಕತೆ ಇರಲಿಲ್ಲ. ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟೆಲ್ಲ ಆರಾಮಾಗಿರೋಣ ಅಂತ ಫಸ್ಟು. ಅದಾದಮೇಲೆ ಅದಕ್ಕೋಸ್ಕರನೇ ನಾವು ಏನು ಮಾಡಿದ್ವಿ ಅಂದರೆ ಬೆಂಗಳೂರಲ್ಲಿ ಮನೆ ಮಾಡ್ಕೊಂಡಿದ್ವಿ, ಎಲ್ಲ ಆಗಿತ್ತು. ಬಟ್ ಆದರೆ ನನ್ನ ಮಕ್ಳಿಗೆ ಇದು ಮಾಡೋದು ನೋಡಿ ಅವ್ರಿಗೆ 5ನೇ ಕ್ಲಾಸ್ಗೆ ಸ್ಟ್ರೆಸ್ಸು. ನಾ ಇದೇನು ಕಂಪೇರಿಂಗ್ ಅಂತ ಹೇಳ್ತೀವಲ್ಲ, ನಮ್ಮದು ಆಫೀಸ್ ಲೆವೆಲಲ್ಲಿ ಮಾಡ್ತಿದ್ರು. ಬಟ್ ಅವಳಿಗೆ 5ನೇ ಕ್ಲಾಸ್ ಮಗುಗೇನೆ ಒಂದು ಚಾರ್ಟ್ ಥರ ಪ್ರಿಪೇರ್ ಮಾಡೋರು. ಯಾರು ಜಾಸ್ತಿ ಮಾರ್ಕ್ಸ್ ತೊಗೊಂಡಿರ್ತಾರಲ್ಲ ಅವ್ರ ಜೊತೆ ಈ ಮಗು ಯಾವ ಲೆವೆಲಲ್ಲಿ ಇದ್ದಾಳೆ ಅಂತ ಕಂಪೇರ್ ಮಾಡಿ ನಮ್ಗೊಂದು ಚಾರ್ಟ್ ಕೊಡೋರು. ನಾನು ಬರೋಣಪ್ಪ, ಸ್ಕೂಲಿಗೆ ಮಗು ಹೋಗ್ತಾ ಇದೆಯಾ, ನಾನು ಹೋಗ್ತಾ ಇದ್ದೀನ. ಸೊ ಅದಕ್ಕೋಸ್ಕರ ಬೇಡ ಅಂತ ಹೇಳಿ ನಾವು ಬೆಂಗಳೂರಿಂದ ಮೈಸೂರಿನಲ್ಲಿ ಒಂದು ಸ್ಕೂಲ್, ಬೆಂಗಳೂರಲ್ಲಿ ಇಲ್ಲ ಅಂತಲ್ಲ, ಅವಾಗ ನಾನು ಎಷ್ಟು ವರ್ಷದ ಒಂದು 10 ವರ್ಷದ ಹಿಂದಿನ ಕತೆ ಮಾತಾಡ್ತಿದ್ದೀನಿ. ಅವಾಗೆಲ್ಲ ಇಷ್ಟು ಇವಾಗೆಲ್ಲ ಆಲ್ಟರ್ನೇಟ್ ಸ್ಕೂಲ್ ಅಂತ ಹೇಳ್ತಾರೆ. ಇವಾಗೆಲ್ಲ ಎಷ್ಟೊಂದು ಜನ ಸ್ಕೂಲ್ಸ್ಗೆ ಕಳಿಸಲ್ಲ, ಮಕ್ಕಳನ್ನೇ ಹೋಮ್ ಸ್ಕೂಲಿಂಗ್ ಅಂತ ಮಾಡ್ತಾರೆ. ಸೊ ನನ್ನ ಮಗನೂ ನಾ ಹಾಗೆ ಮಾಡಿದ್ದು. ನಾವು ಬೆಂಗಳೂರಿಗೆ ಶಿವಮೊಗ್ಗಕ್ಕೆ ಬಂದಮೇಲೆ ಹಂಗೆ ಮಾಡಿದ್ದು. ಸೊ ಮೈಸೂರಲ್ಲಿ ಒಂದು ಅರಿವು ಅಂತ ಸ್ಕೂಲ್ ಇದೆ, ಶಾಲೆ, ಅದು ಕನ್ನಡ ಮಾಧ್ಯಮ ಶಾಲೆ. ಸೊ ನನ್ನ ಮಗಳು 10ನೇ ಕ್ಲಾಸ್ ತನಕ ಅದೇ ಶಾಲೆಯಲ್ಲಿ ಓದಿದ್ಲು. ಅವಳು ಮಾರ್ಕ್ಸ್ ಕಡಿಮೆ ತೊಗೊಂಡ್ಲು ಅಂತೇನಿಲ್ಲ, ಚೆನ್ನಾಗೇ ತೊಗೊಂಡ್ಲು. ಇವಾಗ ಓದಿ ಇಂಜಿನಿಯರಿಂಗ್ ಮಾಡ್ತಿದ್ದಾಳೆ. ಸೊ ಯಾವುದಕ್ಕೂ ಕಡಿಮೆ ಆಗಿಲ್ಲ. ಬಟ್ ಏನು ಚೆನ್ನಾಗಾಯಿತು ಅಂದರೆ ಅಲ್ಲಿ ನಮ್ಮ ಕನ್ನಡ ಭಾಷೆ ಚೆನ್ನಾಗಿ ಕಲ್ತರು. ಇವಾಗ ನಮ್ಮ ಮಕ್ಳಿಗೆ ಕನ್ನಡ ಮಾತಾಡೋಕ್ಕೆ ಬರಲ್ಲ, ಹಂಗಾಗ್ಬಿಟ್ಟಿದೆ. ಬೆಂಗಳೂರಲ್ಲಿ ಹೋದ್ರೆ ಯಾವ್ದು ನಿಮ್ಮ ಮದರ್ ಟಂಗ್ ಅಂದ್ರೆ ಇಂಗ್ಲಿಷ್ ಅಂತಾನೆ ಹೇಳ್ತಾರೆ. ಕನ್ನಡ ಇದ್ರು ಹೇಳ್ಕೊಂಡ್ರೆ ಎಲ್ಲ ಅವಮಾನ. ಸೊ ಹಂಗೆ ಆಗ್ಬಿಟ್ಟಿದೆ. ಸೊ ಚೆನ್ನಾಗಾಯ್ತು. ಹಾಡು, ಕುಣಿತ, ಸುತ್ತು, ಪ್ರಕೃತಿ ಜೊತೆ ಕಾಲ ಕಳೆಯೋದು ಅದೆಲ್ಲ ಅಭ್ಯಾಸ ಆಗಿದೆ ಈಗ. ಸೊ ಅವ್ರಿಗೆ ಮಾಲಿಗೆ ಹೋಗ್ಬೇಕು ಅಂತಿಲ್ಲ, ಹಿಂಗೆಲ್ಲರೂ ಟ್ರೆಕ್ ಹೋಗ್ತೀವಿ, ಎಲ್ಲರೂ ಹೋಗ್ತೀವಿ ಅಂದ್ರೆ ಖುಷಿಯಿಂದ ಬರ್ತಾರೆ. ಸೊ ಅಂತ ಒಂದು ವಾತಾವರಣದಲ್ಲಿ ಬೆಳಿಬೇಕು ಅಂತ ನಮ್ಗೆ ಇಷ್ಟ ಆಯ್ತು.
ಓಕೆ. ಅಂದರೆ ಏನು ನೀಡ್ಸಿದೆ ಅದನ್ನು ಕಟ್ ಮಾಡಿಕೊಂಡು ಎಷ್ಟು ಬೇಕು ಅಷ್ಟನ್ನೇ ಇಟ್ಕೊಂಡ್ರೆ ಆರಾಮಾಗಿರ್ಬೋದು ಅಂತ ಹೇಳ್ಬೋದಾ? ಹೌದು. ಮತ್ತೆ ಫೈನಾನ್ಷಿಯಲ್ ಪ್ಲಾನಿಂಗು ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಇಂದಾನೆ ಮಾಡ್ಕೊಂಡ್ರೆ ಅಣ್ಣ. ಸೊ ಇವಾಗ ನಮ್ದು ಅಷ್ಟೇ, ನಾನು ಏನು ದುಡ್ದಿದ್ನೋ ಅದೇ ದುಡ್ಡಲ್ಲೇ ಇವಾಗ ಜೀವನ ಮಾಡ್ತಿದ್ದೀವಿ. ನಮ್ಗೇನು ಜಾಸ್ತಿ ಬೇಕು, ಇವಾಗಲೂ ದುಡ್ಡು ದುಡಿತೀವಿ, ಬಟ್ ಎಷ್ಟು ಬೇಕು, ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು. ಯಜಮಾನ್ರು ಕೆಲಸ ಮಾಡ್ತಿದ್ರು? ಹಾಂ, ಮಾಡ್ತಿದ್ದಾರೆ ಅಣ್ಣ. ಅವರು ಈಗ ಶಿವಮೊಗ್ಗದಲ್ಲಿ ಒಂದು ಕಮ್ಯುನಿಟಿ ರೇಡಿಯೋ ಇದೆ, ರೇಡಿಯೋ ಶಿವಮೊಗ್ಗ ಅಂತ. ಓಕೆ. ಅದರಲ್ಲಿ ಸ್ಟೇಷನ್ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಓಕೆ. ಹಾಂ, ಹಾಗಂದರೆ ಸಾಕು ಅನ್ನೋದು ಒಂದು ಖುಷಿ ಕೊಟ್ಟಿದೆ, ಒಂದಿಷ್ಟು ಸುಖ ಕೊಟ್ಟಿದೆ, ನೆಮ್ಮದಿ ಕೊಟ್ಟಿದೆ. ದುಡ್ಡು ಸಾಕು ಅನ್ನೋದು ನೆಮ್ಮದಿ ಕೊಟ್ಟಿದೆ. ಓಕೆ. ಹಾಂ ಹಾಂ ಹಾಂ. ಹಾಗಾದರೆ ನಾವು ಮುಂಚೆ ಅಂದರೆ ನಾನು ನೋಡಿದ್ದೇನು ಅಂದರೆ, ನಮ್ಮ ಸೈನ್ ವಯಸ್ಸಲ್ಲಿದ್ದಾಗೆಲ್ಲ ನನ್ನ ಅಪ್ಪ ಎಲ್ಲ ಸಂಬಳ ತರೋದು ಎಷ್ಟು ತರ್ತಿದ್ರು, 700 ರೂಪಾಯಿ ತರ್ತಿದ್ರು ತಿಂಗಳಿಗೆ. ಅದನ್ನೆಲ್ಲ ಖರ್ಚು ಮಾಡಿ 100 ರೂಪಾಯೋ 120 ರೂಪಾಯೋ ನನ್ನ ಅಮ್ಮನ ಕೈಲಿ ಕೊಡೋರು. ಇಷ್ಟೇ ನೀನು ತಿಂಗಳಿಗೆ ಜೀವನ ಸಾಗಿಸೋದಕ್ಕೆ ಅಂತ. ಅದರಲ್ಲಿ ಆರಾಮಾಗೆಲ್ಲ ಆಗ್ತಿತ್ತು. ಹೊರಗಡೆ ಕರ್ಕೊಂಡು ಹೋಗ್ತಿದ್ರು, ಎಲ್ಲ ಮಾಡ್ತಿದ್ರು, ಅಷ್ಟರಲ್ಲೇ ಆಗೋಗ್ತಿತ್ತು. ಇವಾಗ ನಾವು ಲಕ್ಷ ಗಟ್ಟಲೆ ಸಂಬಳ ತಂದಿರ್ತೀವಿ, ಆದರೆ ಮಗುನ ಒಂದು ಹೊರಗಡೆ ಕರ್ಕೊಂಡು ಹೋಗೋಕ್ಕಾಗಲ್ಲ, ಅಷ್ಟು ಕೆಲಸ ಸೊ ಕೆಲಸನೇ ಜೀವನ ಅಂತ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು. ಅದನ್ನು ಫ್ಯಾಮಿಲಿ ಮೇಲೆ ಹೇರ್ತೀವಿ, ಮಕ್ಕಳ ಮೇಲೆ ಹಾಕ್ತೀವಿ. ಏನೋ ಯುದ್ಧ ಗೆದ್ದು ಬಂದವ್ರ ಥರ ಆಡ್ತೀವಿ ಮನೆಗೆ ಬಂದಾಗ. ಹಾಂ, ಆಮೇಲೆ ನಾನೊಬ್ಬನೇ ಸರಿ ನೀವೆಲ್ಲ ತಪ್ಪು ಅನ್ನೋರ ಥರ ಭಾವನೆಗಳು ಬರುತ್ತೆ. ಅದು ಬಂದ್ಬಿಡುತ್ತೆ, ಅಹಂ ಥರ ಆಗ್ಬಿಡುತ್ತೆ. ಓಕೆ. ಇಷ್ಟಕ್ಕೆಲ್ಲ ದಾರಿ ಮಾಡಿಕೊಟ್ಟಿದೆ. ಹಾಗಾದರೆ ಈಗ ಬಿಟ್ಟ ಮೇಲೆ ನೀವು ಏನು ಮಾಡ್ತಾಯಿದ್ದೀರಿ? ಈಗ ನಾನು ಕೆಲಸ ಬಿಟ್ಟಿದ್ದು ಕೋವಿಡ್ ಟೈಮಲ್ಲಿ ಬಂದಾಗ ಕೆಲಸ ಬಿಟ್ಟೆ. ಅವಾಗ ನಾವು ಶಿವಮೊಗ್ಗದಲ್ಲಿದ್ವಿ, ನನ್ನ ಮನೆಯವ್ರ ಊರು ಶಿವಮೊಗ್ಗ. ಸೊ ನಾವು ಮೈಸೂರು ಬಿಟ್ಟು ಶಿವಮೊಗ್ಗಕ್ಕೆ ಬಂದ್ವಿ. ಸೊ ಕೋವಿಡ್ ಶುರುವಾದಾಗ. ಸೊ ಅಲ್ಲಿ ನಾನು ತುಂಬ ದಿನದಿಂದ ಆಸೆ ಇತ್ತು, ಮಕ್ಕಳ ಜೊತೆ ಕೆಲಸ ಮಾಡಬೇಕು, ಅವ್ರ ಜೊತೆ ಸಮಯ ಕಳೆದ್ರೆ ನಾವು ಅವ್ರ ಥರನೇ ಇರ್ತೀವಿ, ಖುಷಿಯಾಗಿರ್ತೀವಿ ಅನ್ನೋದು ನಂದು ಒಂದು ಭಾವನೆ. ಅದಕ್ಕೋಸ್ಕರ ನಾನು PG ಡಿಪ್ಲೊಮಾ ಇನ್ ಚೈಲ್ಡ್ ಕೌನ್ಸಿಲಿಂಗ್ ಮಾಡಿಕೊಂಡೆ. ಆಮೇಲಿಂದ ಈಗ ನಾನು ಆಪ್ತ ಸಮಾಲೋಚಕಿಯಾಗಿ ಮಕ್ಕಳ ಜೊತೆ ಕೆಲಸ ಮಾಡ್ತೀನಿ ನಾನು. ಅಲ್ಲಿ ಕೂಡ ಸಮಾಜಮುಖಿ ಕೆಲಸದ ಜೊತೆಗೆ ನಿಮಗೆ ಖುಷಿ ತರೋ ಕೆಲಸ. ಯಾವುದೋ 4 ಮಕ್ಕಳದ್ದು ಕಷ್ಟ ಸುಖ ಕೇಳ್ತೀರಿ, ಅವ್ರ ಫ್ಯಾಮಿಲಿಯವ್ರದ್ದು ಆ ಥರದ್ದೆಲ್ಲ ಇರುತ್ತಾ ಅಲ್ಲಿ? ಇರುತ್ತೆ ಅಣ್ಣ. ಇವಾಗೆಲ್ಲ ಅದೇ ಅವಾಗಲೇ ಮಾತಾಡ್ತಿದ್ನಲ್ಲ, ಎಲ್ಲ ಮಕ್ಳಿಗೂ ಸ್ಕೂಲಿಂದಾನೇ ಉಜ್ಜಕ್ಕೆ ಶುರು ಮಾಡಿಬಿಟ್ಟಿದ್ದೀವಿ ನಾವು. ನೀನು ಎಲ್ಲರಿಗಿಂತ ಚೆನ್ನಾಗಾಗಬೇಕು, ಚೆನ್ನಾಗಿ ಓದಬೇಕು, ಚೆನ್ನಾಗಿ ಕೆಲಸ ತೊಗೋಬೇಕು, ಚೆನ್ನಾಗಿ ಓದಬೇಕು, ಚೆನ್ನಾಗಿ ಕೆಲಸ ತೊಗೋಬೇಕು, ಚೆನ್ನಾಗಿ ದುಡಿಬೇಕು ಅಂಥ ಕಡೆಗೆ ತಳ್ತಿದ್ದೀವಿ ಹೊರತು ನೀ ಒಳ್ಳೆಯವನಾಗೋ, ಒಂದು 4 ಜನಕ್ಕೆ ಸಹಾಯ ಮಾಡೋ ಅನ್ನೋಂಥ ಬುದ್ಧಿ ಎಲ್ಲೋ ಮನೋಭಾವ ನಾವು ಯಾವ ಮಕ್ಕಳಲ್ಲೂ ಬೆಳೆಸೋಕ್ಕೆ ಪ್ರಯತ್ನ ಪಡ್ತಿಲ್ಲ. ಸೊ ಎಲ್ಲರೂ ಹೇಳ್ತಿರೋದೇನು ಅಂದರೆ ಇಷ್ಟೇ, ಮಾರ್ಕ್ಸ್ ತಗೋ, ಒಂದೊಳ್ಳೆ ಕೆಲಸಕ್ಕೆ ಹೋಗು, ಜಾಸ್ತಿ ಸಂಬಳ ತಗೋ. ಮೋಸ್ಟ್ಲಿ ಮಕ್ಕಳಿಗೆ ನಾವೆಲ್ಲೋ ಅತಿ ಭಾರ ಹಾಕ್ತಿದ್ದೀವಿ, ಶಿಕ್ಷೆ ಅಂತ ಅನಿಸ್ತದೆ ನಮ್ಗೆ. ಅದು ಶಿಕ್ಷಣನ ಶಿಕ್ಷೆ ಆಗಿದೆ. ಕರೆಕ್ಟ್. ಹೌದು, ಖಂಡಿತ. ಇವಾಗಿರೋ ಶಿಕ್ಷಣ ಒಂದು ಬೇರೆ ಏನು ಬೆಳೆಸ್ತಿಲ್ಲ ಮಕ್ಕಳಲ್ಲಿ, ಬರೀ ಅದೊಂಥರ ಅದೇ ದುಡ್ಡು ದುಡಿಯೋಕೊಂದು ಮಾರ್ಗ ಕೊಡಿಸ್ತಿದೆ ಅಷ್ಟೆ. ಅದನ್ನು ಸರಿಯಾಗಿ ಇವಾಗ ಯಾರನ್ನೇ ಕೇಳಿದ್ರು, ನೀವು ಯಾರೇ ಒಬ್ರು ಇಂಜಿನಿಯರ್ ಹತ್ರ ಹೋಗಿ ಮಾತಾಡಿದ್ರು, ನೀವು ಮಾತಾಡಿ ನೋಡಿ, ನಾನು ಇಂಜಿನಿಯರಿಂಗ್ ಓದಿದ್ದೀನಿ ಬಟ್ ಇಂಜಿನಿಯರ್ ಕೆಲಸ ಮಾಡ್ತಿಲ್ಲ ಅಂತಲೇ ಹೇಳ್ತಾರೆ. ನಿಮ್ಗೆ ಸಿಗ್ದವ್ರಲ್ಲ ಹಂಗೆ ಆಗಿರ್ತಾರೆ, 100 ಜನದಲ್ಲಿ 90 ಜನ ಹಂಗೆ ಆಗಿರ್ತಾರೆ. ಸೊ ಏನಕ್ಕೆ ಅಂದರೆ ಅದು ನೆಮ್ಮದಿ. ಇವಾಗ ನಾವು ನೆಮ್ಮದಿ ಹುಡುಕ್ತಿದ್ದೀವಿ, ಎಲ್ಲರೂ ನೆಮ್ಮದಿನ ಹುಡುಕ್ತಿದ್ದೀವಿ. ಸೊ ಮುಂಚೆ ಏನಾಗಿತ್ತು ಅಂದರೆ ಕೆಲಸ ಇದ್ದರೆ ಸುಭದ್ರತೆ ಅಂತ ಆಗಿತ್ತು. ಮತ್ತು ನಾವು ಮಕ್ಕಳಿಗೆ ಇವಾಗ ನಾನು 2 ವರ್ಷದಿಂದ ಭಗವದ್ಗೀತೆ ಕಲಿತಾ ಇದ್ದೀನಿ ನನ್ನ ಗುರುಗಳ ಹತ್ರ. ಅದನ್ನು ಆಧ್ಯಾತ್ಮಿಕ ಗ್ರಂಥ ಅಂತ ತಗೊಳ್ಳೋದಕ್ಕಿಂತ ನನ್ನ ಗುರುಗಳು ಏನು ಹೇಳ್ತಾರೆ ಅಂದರೆ ಅದೊಂದು ರ್ಯಾಷನಲ್ ಲೈಫ್ ಗೈಡ್. ಸೊ ಜೀವನನ ಹೆಂಗೆ ಮಾಡಬೇಕು ಅದು ಎಲ್ಲರೂ ಹಾಗೆ ಹೇಳೋದು. ಅಯ್ಯೋ ಇವಾಗ ಯಾಕೆ ಬೇಕಪ್ಪ, ನನಗೆ 60 ವರ್ಷ ಆದಮೇಲೆ ನಾನು ನೋಡ್ಕೋತೀನಿ ಭಗವದ್ಗೀತೆನ ಅಂತ. ಬಟ್ ಬೇಕಾಗಿರೋದು ಇವಾಗಿನ ಯುವ ಮನಸ್ಸುಗಳಿಗೆ. ನೀವು ಮೊನ್ನೆನೂ ನೋಡಿರ್ಬೋದು, ಎಲ್ಲ ಕೇಳಿರ್ಬೋದು, ಸ್ಪೋರ್ಟ್ಸ್ ಪರ್ಸನ್ಸ್ ಎಲ್ಲರೂ ಹೇಳ್ತಿದ್ದಾರೆ. ಮನು ಬಾಕರ್ ಇರ್ಬೋದು ಅಥವಾ ಮೊನ್ನೆ ಗುಕೇಶ್ ಇರ್ಬೋದು, ಅವರೆಲ್ಲ ಹೇಳಿದ್ದು ಅದನ್ನೇ. ನಾನು ಭಗವದ್ಗೀತೆ ಓದ್ತಾ ಇದ್ದೆ ದಿನ, ಅದರಲ್ಲಿ ನಂಗೆ ಕೊಟ್ಟಂಥ ಮನಸ್ಥೈರ್ಯ ಮತ್ತು ಆ ಫೋಕಸ್, ಆ ಕಾನ್ಸಂಟ್ರೇಷನ್ ತುಂಬ ಹೆಲ್ಪ್ ಆಯಿತು ಅಂತ. ಸೊ 2 ವರ್ಷದಿಂದ ನಾನು ಹೀಗೆ ತುಂಬ ಟೆನ್ಷನ್ ತೊಗೊಳ್ತಿದ್ದೆ. ನನ್ನ ಮಕ್ಕಳು ನನ್ನ ಮಾತು ಕೇಳಲ್ಲ, ಹೇಳಿದ ಮಾತು ಕೇಳಲ್ಲ, ಏನೋ ಮಾಡ್ತಾರೆ, ಅವ್ರಿಗೆ ಬೇಕಾಗಿದೆ ಮಾಡ್ತಾರೆ ಅಂತ. ಸೊ ಅಂದರೆ ಇದೇನಾಗುತ್ತೆ ಅಂದರೆ ಒಂದು ಎಕ್ಸ್ಪೆಕ್ಟೇಷನ್ನು, ನಾ ಹೇಳ್ದಂಗೆ ಅವ್ರು ನಡೀತಿಲ್ವಲ್ಲ.
ನನಗ್ ಸರಿ ಗೊತ್ತು ಅವ್ರು ಮಾಡ್ತಿರೋದು ತಪ್ಪು, ನನಗ್ ಸರಿ ಗೊತ್ತಿದೆ, ಅವ್ರನ್ನ ಸರಿ ದಾರಿಗೆ ತಂದ್ಬಿಡ್ಬೇಕು ನಾನು ಈಗ. ಅರ್ಜೆಂಟಾಗಿ ಇಲ್ಲ ಅಂದ್ರೆ ಹಾಳಾಗಿ ಹೋಗ್ಬಿಡ್ತಾರೆ ಅವರು. ಅಂದ್ರೆ ತಪ್ಪು ಮಾಡಿದ್ರೆ ಓಕೆ, ನೀವು ಅದರಿಂದ ಇವಾಗಲೇ ತಿದ್ಕೊಳಕ್ ನಾವು ಬಿಡ್ಲಿಲ್ಲ ಅಂದ್ರೆ ತಪ್ಪೇ ಮಾಡಬಾರ್ದು ಅಂತ ಅಂದ್ಕೊಂಡ್ರೆ ಅದಾಗದೇ ಇಲ್ಲ. ಸೊ ಹಾಗೆ ಅದಕ್ಕೋಸ್ಕರ ನಾವು ಸಣ್ಣ ಮಕ್ಕಳಿಗೆ ಭಗವದ್ಗೀತೆ ಹೆಂಗೆ ಕಲಿಸ್ತೀವಿ ಅಂದರೆ ಕಥೆಗಳ ಮೂಲಕ ಕಲಿಸ್ತೀವಿ. ನಾವು ಶ್ಲೋಕಗಳನ್ನ ಕಂಠಪಾಠ ಮಾಡು ಅಂತ ಹೇಳಲ್ಲ, ಯಾಕಂದರೆ ಅರ್ಥ ಗೊತ್ತಿಲ್ಲದೆ ಮಂತ್ರ ಹೇಳಿದ್ರೆ ಅದ್ರ ಪ್ರಯೋಜನ ಏನೂ ಆಗಲ್ಲ. ಇವಾಗಲೇ ನೋಡಿ ನಮ್ಗೆ ಎಷ್ಟೊಂದು ಸೊಪ್ಪುಗಳು ನೋಡ್ತೀವಿ, ಅದೆಲ್ಲ ನೋಡಿದ್ರೆ ಅಯ್ಯೋ ಏನೋ ಆಗತ್ತೆ ಅಂತ. ಬಟ್ ಇವಾಗ ಮುರಳಿ ಅಣ್ಣ ಹೇಳ್ತಿರೋ ಪ್ರಕಾರ ಅದನ್ನ ಅರ್ಥ ಮಾಡ್ಕೊಂಬಿಟ್ರೆ ಅಯ್ಯೋ ಇಷ್ಟೊಂದು ಪ್ರಯೋಜನ ಇದೆಯಾ ಅಂತ ಅಂದ್ಕೊಂಡು ಬಳಸೋಕ್ಕೆ ಶುರು ಮಾಡ್ತೀವಿ. ಸೊ ಎಲ್ಲ ಕಡೆನೂ ಅಷ್ಟೇ. ಸೊ ಭಗವದ್ಗೀತೆ ಶ್ಲೋಕಗಳನ್ನ ಒಂದು ಅರ್ಥ ಮಾಡ್ಕೊಂಡ್ರೆ ಮುಂದೆ ಯಾವಾಗಲಾದ್ರು ನಂಗೆ ಜೀವನದಲ್ಲಿ ಕಷ್ಟ ಬಂದರೆ, ಏನಾದ್ರು ಚಾಲೆಂಜಸ್ ಬಂದರೆ ಅದನ್ನು ಎದುರಿಸಿ ಹೆಂಗೆ ಆರಾಮಾಗಿರೋದು ಅನ್ನೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡುತ್ತೆ. ಸೊ ಅದನ್ನು ನಾವು ಮಾಡ್ತಿದ್ದೀವಿ. ಮತ್ತು ನಾವು ಯಾವುದೇ ಥರದ ಶುಲ್ಕ ತೊಗೊಳ್ಳಲ್ಲ. ಸೊ ಫ್ರೀ ಆಫ್ ಕಾಸ್ಟ್ ಮಾಡ್ತೀವಿ, ಯಾಕೆಂದರೆ ನಮ್ಮ ಗುರುಗಳು ನಮ್ಮಿಂದ ಏನೂ ತೊಗೊಳ್ಳಲ್ಲ. ಸೊ 3 ತಿಂಗಳು ಇಡೀ 18 ಚಾಪ್ಟರ್ದು ಆನ್ಲೈನ್ ಕ್ಲಾಸಸ್ ಮಾಡ್ತಾರೆ ಸರ್. ಹೌದು, ಎಲ್ಲಿ ಮನೆ? ಅವ್ರ ಮನೆ ಬೆಂಗಳೂರು, ಅವ್ರು ಶಿವಮೊಗ್ಗದವರು. ಸೊ ಅವ್ರದ್ದು ಬೇಕಾದ್ರೆ ಯಾರು ಬೇಕಾದ್ರೂ ಜಾಯ್ನ್ ಆಗ್ಬೋದು. ಲಿಂಕ್ ಕೊಡ್ತೀರಿ? ನಾವು ಡಿಸ್ಕ್ರಿಪ್ಷನ್ ಹಾಕ್ಬೋದು ಅದನ್ನ. ಹಾಕ್ಬೋದು ಖಂಡಿತ ಹಾಕಿ. ಮತ್ತೆ ನಿಮ್ಗೆ ಆಗತ್ತೆ ಅಂದ್ರೆ ದಯವಿಟ್ಟು ಒಂದು ವಿಡಿಯೋ ಮಾಡಿ ಶೇರ್ ಮಾಡಿ. ಅವ್ರಿಗೆ ಆದಷ್ಟು ಎಷ್ಟಾಗುತ್ತೋ. ಇದು ನಾವೀಗ 27ನೇ ಬ್ಯಾಚ್ ರನ್ ಮಾಡ್ತಿದ್ದೀವಿ ಈಗ. ಒಂದು ಬೆಳಗ್ಗೆ ಒಂದು ರನ್ ಆಗುತ್ತೆ, ಸಾಯಂಕಾಲ ಒಂದು ರನ್ ಆಗುತ್ತೆ. ಒಂದು ಬ್ಯಾಚಲ್ಲಿ ಒಂದು 150 ಜನ ಜಾಯಿನ್ ಆಗ್ತಾರೆ. ಬೆಳಗ್ಗೆ 7:30 ಅದೇ 2 ಬ್ಯಾಚ್ ಮಾಡ್ತಾರೆ, ಕನ್ನಡದಲ್ಲೇ ಮಾಡ್ತಾರೆ ಅವರು. ಮತ್ತು ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅದರಿಂದಾನು ತುಂಬ ಹೆಲ್ಪ್ ಆಗಿದೆ, ನನಗಂತೂ ತುಂಬ ಹೆಲ್ಪ್ ಆಗಿದೆ. ಹೇಳಿದ್ನಲ್ಲ, ನಾನು ಇವಾಗ ಆರಾಮಾಗಿ ಊಟ ಮಾಡ್ತಿದ್ದೀನಿ, ನಿದ್ದೆ ಮಾಡ್ತಿದ್ದೀನಿ ಅನ್ನೋಕ್ಕೆ ಅದು ಒಂದು ಕಾರಣ. ಸೊ ಅದನ್ನೆಲ್ಲ ಒಪ್ಕೊಳ್ಳೋಕೆ ಶುರು ಮಾಡಿದ್ದೀನಿ. ಹೆಂಗೆ ಆಗ್ತಿದೆಯೋ ಭಾಳ ಚೆನ್ನಾಗಿ ಆಗ್ತಿದೆ, ಇದೇ ಆಗಬೇಕಿತ್ತು, ಚೆನ್ನಾಗಿ ಆಗ್ತಿದೆ ಅಂತ. ಈ 3 ದಿವಸದ ಕಾರ್ಯಕ್ರಮದ ಬಗ್ಗೆ ಹೇಳೋದಾದರೆ ಒಂದು ಹೊಸ ಅನುಭವ, ಬೇರೆ ಬೇರೆ ಜನಗಳು ಸಿಕ್ಕಿದ್ದಾರೆ. ಅವರೊಬ್ಬರೊಬ್ರದ್ದು ಒಂದೊಂದು ಅನುಭವ ಕೇಳ್ತಾ ಇದ್ದರೆ ಖುಷಿ ಆಗುತ್ತೆ, ಇನ್ಸ್ಪೈರ್ ಆಗುತ್ತೆ. ಸೊ ನಮಗೂ ಒಂದು ಇದೇ ಥರ ಜಮೀನು ಮಾಡಬೇಕು ಅಂತ ಒಂದು ಆಸೆ, ಸಣ್ಣ ಆಸೆ ಇಟ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಎಲ್ಲಾಗತ್ತೋ ಹೆಂಗಾಗತ್ತೋ ಇಲ್ಲಿ ಬರೋದು ಅಂತ ಸಮಾನ ಮನಸ್ಕರನ್ನ ಭೇಟಿ ಮಾಡೋದು, ಅದೇ ಒಂದು ಖುಷಿ ಕೊಡುತ್ತೆ. ಮತ್ತು ಅಡುಗೆ ಮಾಡೋದು ತುಂಬ ಇಷ್ಟ ನನಗೆ. ಅದು ಇಂಥ ಅಡುಗೆಗಳು ಮಾಡೋದಂದರೆ ಇನ್ನೂ ತುಂಬ ಇಷ್ಟ. ಸೊ ಎಲ್ಲೋದ್ರೂ ಕೈ ಜೋಡಿಸ್ತೀನಿ, ಖುಷಿ ಆಗುತ್ತೆ. ಆರಾಮಾಗಿ ಕಲಿಯೋಕ್ಕಂತೂ ನೆವರ್ ಎಂಡಿಂಗ್. ಸೊ ಮುರಳಿ ಅಣ್ಣವರು ನಡೆದಾಡೋ ವಿಶ್ವಕೋಶ ಅಂತಲೇ ಹೇಳ್ಬೋದು. ಸೊ ಇಂಥವ್ರ ಜೊತೆ ಇದ್ದರೆ ಆರಾಮ ಅನಿಸುತ್ತೆ, ಕಲಿಕೆಗಂತೂ ಏನೂ ಕೊರತೆನೇ ಇಲ್ಲ. ಸುಮನ ಕಾಡು ಎಷ್ಟು ಅನುಭವ ಕೊಡ್ತು ನಿಮಗೆ? ತುಂಬಾ ಅನುಭವ ಕೊಡ್ತು. ನಾನು ಇವತ್ತು ಬೆಳಗ್ಗೆ ಧ್ಯಾನ ಕೂತಾಗ ಅಲ್ಲಿ ಶೇರ್ ಮಾಡಬೇಕಂತಿದ್ದೆ, ಅಲ್ಲಿ ಟೈಮ್ ಆಯಿತು ಅಂತ ಬಂದೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಮನೇಲೆಲ್ಲ ಕೂತ್ರೆ 10 ನಿಮಿಷದ ಮೇಲೆ ಕುತ್ಕೊಳ್ಳೋಕ್ಕಾಗಲ್ಲ, ಅಲ್ಲಿ ಏನೋ ಗಡಿ ಬಿಡಿ ಅದು ಇದು ಅಂತೆಲ್ಲ ಓಡೋಗ್ತಿರುತ್ತೆ. ಬಟ್ ಇಲ್ಲಿ ಅಷ್ಟು ಆರಾಮಾಗಿ ಕೂತಿದ್ದೆ. ಮತ್ತು ಅವ್ರು ಹೇಳಿದರು ಸರೌಂಡಿಂಗ್ ಸೌಂಡ್ಸ್ನೆಲ್ಲ ಕೇಳಿಸ್ಕೊಳ್ಳಿ ಅಂತ. ಮುಂಚೆ ಎಲ್ಲ ಒಂದಿಬ್ಬರು ಪಾಪ ಅವ್ರಿಗೆ ಕೆಮ್ಮು ಬರ್ತಿತ್ತು ಅನ್ಸುತ್ತೆ. ಕೆಮ್ಮು ಅದೊಂಥರ ಕಿರಿಕಿರಿ, ಮುಂಚೆ ತುಂಬ ಕಿರಿಕಿರಿ ಮಾಡೋದು, ಡಿಸ್ಟರ್ಬ್ ಆಗ್ತಿದೆ, ನಂಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ ಅಂತ. ಬಟ್ ಇವತ್ತು ಅದು ಖಂಡಿತ ಹಂಗೆ ಏನೂ ಅನಿಸಿಲ್ಲ. ಅದು ಒಂದು ಶಬ್ದ ಅಂತಲೇ ಗ್ರಹಿಕೆ ಮಾಡಿದೆ ನಾನು. ಸೊ ಅಷ್ಟು ಆರಾಮ ಅನ್ನಿಸ್ತು. ಅವ್ರು ಹೇಳಿದ್ರಲ್ಲ ನೆನ್ನೆ, ಅಂದರೆ ನಾವು ಎಷ್ಟು ಖಾಲಿಯಾಗಿರ್ತೀವೋ ಅಷ್ಟು ತುಂಬ್ಕೋಬೋದು ಅಂತ. ಇಲ್ಲ ಫುಲ್ಲು ಹಾಗೆ ತುಂಬ್ಕೊಂಡು ಬಂದರೆ ಕಷ್ಟ ಆಗುತ್ತೆ ಅಂತ. ಮತ್ತು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ಕೌನ್ಸಿಲರ್ ಆಗಿ ತುಂಬ ಹೆಣ್ಮಕ್ಳಂದರೆ ನಾವು ತುಂಬಾ ಏನಂತೀವಿ, ಭಾವನಾ ಜೀವಿಗಳು. ಏನಾದ್ರೂ ಇಲ್ಲ ಕಣ್ಣಲ್ಲೊಂದು ಸುರಿಯೋಕ್ಕೆ ಶುರು ಆಗಿಬಿಡುತ್ತೆ, ಇಲ್ಲ ಜೋರಾಗಿ ಕಿರ್ಚೋಕ್ಕೆ ಶುರು ಮಾಡಿಬಿಡ್ತೀವಿ. ಸೊ ನನಗೆ ಫಸ್ಟ್ ಹಾಗೆ ಅನ್ನಿಸ್ತಿತ್ತು. ನಾವೊಂದು ಈ ಸಿನಿಮಾ ನೋಡ್ತಿದ್ದಾಗ ಕಡೆಯಲ್ಲಿ ಏನಾದ್ರು ಒಂದು ಚೂರು ದುಃಖದ್ದು ಬಂದುಬಿಟ್ರೆ ಎಲ್ಲ ನನ್ನ ಕಡೆ ನೋಡೋಕ್ಕೆ ಶುರು ಮಾಡೋರು, ಇವಾಗ ಇವಳು ಅಳಕ್ಕೆ ಶುರು ಮಾಡ್ತಾಳೆ. ಸೊ ಅಂಥವಳು ನಾನು. ಸೊ ನನ್ನ ಮೆಂಟರ್ನ ಕೇಳ್ತಿದ್ದೆ, ಮೇಡಮ್ ಹೆಂಗೆ ಮಾಡೋದು? ಯಾಕಂದರೆ ಇವಾಗ ಅವರು ದುಃಖದವ್ರು ಹೇಳ್ಕೊಳ್ತಿದ್ದಾರೆ ಅಂದರೆ, ಇವಾಗ ನಾವು ಡಾಕ್ಟ್ರ್ ಹತ್ರ ಹೋಗಿ ಡಾಕ್ಟ್ರೇ ನಂಗೆ ಹುಷಾರಿಲ್ಲ ಆಯ್ತು ನಾವು ಚುಚ್ಕೊಂಡಿದೆ ಅಂದರೆ ಅವ್ರ ಕೈ ಕಾಲೇ ಗಡಗಡ ನಡ್ಗಕ್ಕೆ ಶುರು ಆಗಿಬಿಟ್ರೆ ಪೇಷಂಟ್ ಆದವ್ರು ನಮ್ಮ ಗತಿ ಏನಾಗಬೇಕು? ಸೊ ಅದಕ್ಕೆ ಅವ್ರು ಹೇಳಿದ್ರು, ನೀವೇನು ತಲೆ ಕೆಡಿಸ್ಕೊಬೇಡಿ, ನೀವು ಮಾಡ್ತಾ ಮಾಡ್ತಾ ಹೋಗಿ ನಿಮ್ಗೆ ಅದು ಸರಿ ಹೋಗುತ್ತೆ ಅಂತ. ಅದಾದಮೇಲಿಂದ ಹೇಳಿದ್ನಲ್ಲ, ಭಗವದ್ಗೀತೆ ಕ್ಲಾಸಸ್ ಶುರು ಆದಮೇಲಿಂದ ಅದೊಂಥರ ಧೈರ್ಯ ಕೊಡ್ತು ನನಗೆ.
ಹೌದು, ನನಗೆ ಕೃಷ್ಣ ಒಂದು ಇದು ಕೊಟ್ಟಿಯಾನೆ, ದಾರಿ ತೋರಿಸಿಯಾನೆ. ಬೇರೆಯವರ ದುಃಖನ ಕೇಳಿಸ್ಕೊಂಡು ಅದನ್ನು ಕಡಿಮೆ ಮಾಡುವಷ್ಟು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿಯಾನೆ. ಸೊ ಈಗ ಚೆನ್ನಾಗಿ ಆಗ್ತಿದೆ. ಮತ್ತು ಚಾಮರಾಜನಗರದಲ್ಲಿ ಒಂದು ಸಂಸ್ಥೆಗೆ ಹೋಗ್ತೀನಿ ನಾನು, ವಾರದಲ್ಲಿ 2 ದಿನ ಹೋಗಿ ಅಲ್ಲಿರೋ ಮಕ್ಕಳು ಒಂದು 80 ಜನ ಮಕ್ಕಳಿಗೆ ಆಶ್ರಯ ಕೊಟ್ಟಿದ್ದಾರೆ ಅವರು. ಬಂದು ಆಶ್ರಮ ಅಂತ ಅಲ್ಲಿ ನಮ್ಮ ಇವ್ರ ಕವಿಗಳದಲ್ವ ಅದು? ಹಾಂ, GS ಶಿವರುದ್ರಪ್ಪ ಅವರ ಮಗ ಇದ್ದಾರೆ, ಪ್ರೊಫೆಸರ್ ಜಯದೇವ್ ಅಂತ. ಅವರು ಅಲ್ಲಿ 30 ವರ್ಷದಿಂದ ಅಲ್ಲೊಂದು ಸಂಸ್ಥೆ ಕಟ್ಟಿ ಅಲ್ಲಿರೋ ಮಕ್ಕಳಿಗೆ ಸಹಾಯ ಆಗಲಿ ಅಂತ ಒಂದು ಶಾಲೆ ನಡೆಸ್ತಾರೆ ಅವರು. ಅದು ಕನ್ನಡ ಮಾಧ್ಯಮ ಶಾಲೆ. ಒಂದು 400 ಜನ ಮಕ್ಕಳು ಓದ್ತಿದ್ದಾರೆ. ಮತ್ತು ಅವರ ಆಶ್ರಮದಲ್ಲಿ ಒಂದು 80 ಜನ ಮಕ್ಕಳಿಗೆ ಊಟ ವಸತಿ ಎಲ್ಲ ಕೊಟ್ಟು ನೋಡ್ಕೊಳ್ತಾರೆ ಅವ್ರನ್ನ. ಸೊ ತುಂಬ ಚೆನ್ನಾಗಿದೆ. ಅಲ್ಲೂ ಅಷ್ಟೇ, ಈ ಕಾಡು ತೋಟ ಹೆಂಗಿದೆಯೋ ಅಲ್ಲೂ ಒಂದು ಹಾಗೆ ಮಾಡ್ಕೊಂಡಿದ್ದಾರೆ ಅವರು. ಸೊ ತುಂಬ ಚೆನ್ನಾಗಿ ಅನಿಸುತ್ತೆ ಅಲ್ಲಿ ಹೋದ್ರೂ. ಆಗಲಿ, ಮುಂದಿನ ದಿನಗಳಲ್ಲಿ ಆ ದೀನಬಂಧು ಕವರೇಜ್ ಆಗಲಿ, ನಿಮ್ಮ ಆನ್ಲೈನ್ ಕ್ಲಾಸ್ ಬಗ್ಗೆ ಹೇಳಿದ್ರಿ, ಅದು ಒಂದು ಜನಕ್ಕೆ ತೋರಿಸೋ ಪ್ರಯತ್ನ ಮಾಡೋಣ. ಭಾಳ ಖುಷಿ ಆಯಿತು ನೀವು ನಮ್ಮ ಜೊತೆಗೆ ಮಾತಾಡಿದ್ದು. ಒಂದು ಭಾಳ ಸ್ಪಷ್ಟ, ಯಾವತ್ತು ದುಡ್ಡು ಬೇಕು ನಿಜ, ಎಷ್ಟು ಬೇಕು ಅಷ್ಟಂತ ಕಂಟ್ರೋಲಲ್ಲಿದ್ದರೆ ಎಲ್ಲರೂ ಸುಖವಾಗಿರ್ಬೋದು ಅಷ್ಟೇ ಅಲ್ವಾ? ಇಲ್ಲ ಅಂತಂದರೆ ಎಷ್ಟು ಅಂತ ಓಡೋದು, ಅದಕ್ಕೆ ಮಿತಿನೇ ಇಲ್ಲ. ಹಾಗಾಗಿ ನಮಗೆ ಓಡೋಕ್ಕಾಗಲ್ಲ, ಸುಮ್ಮನೆ ಬಿಟ್ಬಿಡೋದು ಹಸಿ, ಎಷ್ಟು ಬೇಕಷ್ಟು. ಭಾಳ ಖುಷಿ ಆಯಿತು ವೀಕ್ಷಕರೇ. ಮೇಡಮ್ ಅವರು 3 ದಿವಸದ ಈ ತರಬೇತಿಗೆ ಬಂದಾಗ ಸಿಕ್ಕಿದ್ದು ಭಾಳ ಖುಷಿ ಆಯಿತು. ಒಬ್ಬ ಇಂಜಿನಿಯರ್ ಕೃಷಿ ಕಡೆ ಮನಸ್ಸು ಮಾಡ್ತಿದ್ದಾರೆ, ಸಮಾಜಮುಖಿ ಕೆಲಸದತ್ತ ಮುಖ ಮಾಡ್ತಿದ್ದಾರೆ, ಮುಖ್ಯವಾಗಿ ಸೆಲ್ಫ್ ಕಾನ್ಫಿಡೆಂಟ್ ತುಂಬಿಕೊಂಡಿದ್ದಾರೆ. ಅದು ಭಾಳ ಮುಖ್ಯ. ನಾವು ಇದನ್ನು ಮಕ್ಕಳಿಗೆ ಹೇಳ್ಕೊಡೋದು ಕೂಡ ಅನುಕೂಲ ಆಗ್ತಿದೆ. ಇಲ್ಲ ಅಂತಂದರೆ ನಮ್ಮ ಮುಂದಿನ ನಾವು ಯಾರನ್ನೂ ಮಾಡಬೇಕಾಗಿಲ್ಲ. ನಮ್ಮ ಭ್ರಮೆ ಇದೆ, ನಾನು ದೇಶ ಚೇಂಜ್ ಮಾಡ್ತೀನಿ, ಏನಿಲ್ಲಪ್ಪ ನಿನ್ನ ಮಕ್ಕಳನ್ನ ಚೇಂಜ್ ಮಾಡಿ ಸಾಕು ಅಂತ. ದೇಶ ತನ್ನಷ್ಟಕ್ಕೆ ತಾನೇ ಬದಲಾಗುತ್ತೆ. ಹಾಗಾಗಿ ನಿಮ್ಮ ಹತ್ರ ಮಾತಾಡಿದ್ದು ಖುಷಿ ಆಯಿತು. ಇನ್ನೂ ಒಂದು ದಿವಸ ಜೊತೆಗಿರ್ತೀರಿ, ಇನ್ನೊಂದಿಷ್ಟು ಹಂಚಿಕೆ ಆಗಲಿ. ಖುಷಿ ಆಯಿತು. ನೆಕ್ಸ್ಟು ನಿಮ್ಮ ಜೊತೆ ಖಂಡಿತ ಒಂದು ಕ್ಲಾಸ್ ಭಗವದ್ಗೀತೆ ಇದ್ರ ಜೊತೆಗೆ ಸೇರೋಣ. ಹಾಂ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ತಮ್ಮ ಹೆಸರು ಸರ್? ನನ್ನ ಹೆಸರು ಜೆ ಅಂತ ಹೇಳಿ. ನಾನು ನಿನ್ನೆಯಿಂದ ನೋಡ್ತಿದ್ದೀನಿ ಅಡುಗೆ ಕಾರ್ಯಕ್ರಮ ನಿಮ್ಮದೇ ಇದೆ. ಏನು ಅಡುಗೆ ಅಂದ್ರೆ ಆಸಕ್ತಿ ನನಗೆ? ಅಲ್ಲ, ಹೆಚ್ಚು ಆಸಕ್ತಿ. ಹೌದು, ಅಡುಗೆ. ಹೌದು. ಓಕೆ, ಇಲ್ಲಿ ಏನು ನೀವು ಆಕ್ಚುಲಿ ಎದಕ್ಕೆ ಬಂದಿದ್ದೀರಿ? ನಾನು ಇಲ್ಲಿ ಈ ತೋಟದಲ್ಲಿ ವಾಲಂಟಿಯರ್ ಮಾಡಕ್ಕೆ ಬಂದಿರೋದು. ಹೌದಾ? ಕೆಲಸ ಅಂದ್ರೆ ಇದ್ಕೊಂಡು ಓದ್ಕೊಂಡು ಇರಕ್ಕೆ ಬಂದಿದ್ದು. ಸುಮಾರು 2.5 ವರ್ಷ ಆಗಿದೆ. ಇಲ್ಲೇ ಕಾಲೇಜ್ಗೆ ಹೋಗ್ಕೊಂಡು ಇಲ್ಲಿ ಆ ಥರದ? ಕಾಲೇಜ್ ಹೋಗಲ್ಲ, ಡೈರೆಕ್ಟ್ ಎಕ್ಸಾಮ್ ಬರಿತೀನಿ. ಇಲ್ಲೇ ಇದ್ಕೊಂಡು ಓದ್ಕೊಂಡು ಪರೀಕ್ಷೆ ಎಲ್ಲ ಕೊಟ್ಟು ಒಂದು 10th ಇಲ್ಲೇ ಮಾಡ್ಕೊಂಡೆ, 12th ಇಲ್ಲೇ ಮಾಡ್ಕೊಂಡಿರೋದು. ಹೌದಾ? ಹೌದು. ಏನಿದು ಈ ಥರದ ಎಕ್ಸ್ಪೀರಿಯನ್ಸ್ ಹೇಗೆ ಒಗ್ಕೊಂಡ್ರಿ? ಯಾಕೆ ಇಲ್ಲಿ ಹಿಂಗಿರ್ಬೇಕು? ಯಾಕಂದ್ರೆ ಸ್ಕೂಲು ಕಾಲೇಜ್ಗೆ ಹೋಗ್ತೀವಿ ಈ ತರ ತೋಟದಲ್ಲಿ ಇರೋದು ಇದು ಒಂದೇ ತೋಟ ಅಲ್ಲ, ಈ ತರ ಸಿಕ್ಕಾಪಟ್ಟೆ ಬೇರೆ ತೋಟದಲ್ಲೂ ಇದ್ದಿದ್ದೀನಿ. ಇದು ನನ್ನ 3ನೇ ತೋಟ. ಓ, ಹೌದು. ಹಿಂಗ್ ತೋಟಕ್ಕೆಲ್ಲ ಹೋಗ್ತೀರಿ, ಅಲ್ಲಿ ಇರ್ತೀರಿ? ಹೌದು. ಹಾಗಾದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು? ಈಗ ತೋಟದಿಂದ ಕಲ್ತಿದ್ದೇನು, ಹೇಗೆ? ಅಂದ್ರೆ ನಮ್ ಆಹಾರ ನಾವೇ ಬೆಳೆಸ್ಕೋಬೇಕಂತ ಹೆಚ್ಚು ಅದ್ರ ಮೇಲೆ ಕೆಲಸ ಮಾಡ್ತಿರೋದು. ಹೌದಾ? ಹಾ, ಅಂದ್ರೆ ನಮ್ ಜಮೀನಂತೂ ಇಲ್ಲ, ಅದಕ್ಕೆ ಬೇರೆಯವ್ರ ಜಮೀನಲ್ಲಿ ಇದ್ಕೊಂಡು ಆದಷ್ಟು ಏನ್ ಮಾಡ್ಬೋದು ಮಾಡ್ತೀನಿ. ಹೌದಾ? ಅದ್ಭುತ ರೀ. ನೀವು ಜಮೀನು ಇರೋರೇ ಇವತ್ತು ಕೃಷಿ ಮಾಡ್ತಿಲ್ಲ, ನೀವು ಇಲ್ಲಿ ಇದ್ಕೊಂಡು ಎಲ್ಲ ಮಾಡ್ಕೊಂಡು ಕೃಷಿ ಮಾಡ್ಬೇಕಂತ ಆಸೆ ಇದೆ ನಿಮ್ಗೆ? ಹೌದು. ಓಕೆ, ಹಿಂಗ್ ಬಂದವ್ರಿಗೆಲ್ಲ ದಿನನಿತ್ಯ ಅಡಿಗೆ ಅದು ಇದು ಎಲ್ಲವೂ? ಅಲ್ಲ, ಹೌದು, ಅಡ್ಗೆನೂ ಮಾಡ್ತೀವಿ. ಹೆಚ್ಚಾಗಿ ಕಲಿಗಳು ಮಾಡಿರ್ತಾರೆ, ಶಿಬಿರಗಳಿದ್ರೆ ನಾನು ಸಹಾಯಕ್ಕೆ ಬರ್ತೀನಿ. ಇವ್ರು ಯಾವ್ದು ಸರ್ ತಮ್ದು? ನಮ್ದು ಬೆಂಗಳೂರು. ಬೆಂಗಳೂರಿಂದ ಇಲ್ಲಿಗೆ ಪ್ರಯಾಣ. ಓಕೆ. ಅಲ್ಲ, ಸುಮ್ಮನೆ ಕಾಮನ್ ಒಂದು ಪ್ರಶ್ನೆ ಹಂಗೆ ಬರೋದು, ಈ ಏಜಲ್ಲಿ ಏನೇನೋ ಇರುತ್ತೆ ಹುಡುಗರಿಗೆ, ಹೌದು ಅಲ್ವಾ? ಅದು ಹೇಗಪ್ಪ ನೀವು ಯೋಗಿಗಳ ಥರ ಹೇಗೆ ರೆಡಿ ಆಗಿಬಿಟ್ಟಿದ್ದೀರಿ ಇಲ್ಲಿ ಅಂತ? ಆಸಕ್ತಿ ಹಂಗಿತ್ತು, ಅದಕ್ಕೆ ಈ ಬಾಹ್ಯ ಏನೋ ನಿಮ್ಗೆ ಅಂಟಲ್ವಾ? ಈಗ ಹೊರಗಡೆ ಈ ಏಜಲ್ಲಿ ಕಾಮನ್ ತಾನೇ ಅದು. ಹೌದು. ಫ್ರೆಂಡ್ಸ್ ಜೊತೆ ಓಡಾಡಲ್ಲ, ಅಂತವ್ರ ಜೊತೆ ಇರೋದೇ ಇಲ್ಲ ನಾನು. ಹೌದಾ? ಹೌದು. ಓಕೆ. ಹಾ, ಮತ್ತೆ ಅಕ್ಕಪಕ್ಕ ಹೆಂಗ್ ಜನ ಇರ್ತಾರೆ ಹಂಗೆ ಆಗ್ತೀವಲ್ಲ. ನಮ್ಮ ಅಕ್ಕಪಕ್ಕ ಇದ್ದಿದ್ದೆಲ್ಲ ಈ ಥರನೇ ಜನ, ಈ ಥರ ತೋಟದಲ್ಲಿ ಇದ್ಕೊಂಡು. ಹೌದಾ? ಓಕೆ. ಈಗ ಸ್ಕೂಲ್ಗೆ ಹೋಗೋದಕ್ಕೆ ಮತ್ತು ಈ ಥರದ್ದು ನೀವು ಡೈರೆಕ್ಟ್ ಎಕ್ಸಾಮ್ ಕಟ್ಟೋದಕ್ಕೆ ಏನು ವ್ಯತ್ಯಾಸ? ಏನಿಲ್ಲ, ಸ್ಕೂಲ್ಗೆ ಹೋದ್ರೆ ಅವ್ರದೇ ಒಂದು ರುಟೀನ್ ಇರತ್ತೆ. 8 ಕ್ಲಾಸಲ್ಲಿ ಹೋಗೋದು, ಏನೋ ಪಾಠ ಹೇಳ್ತಾರೆ ಹೋಗ್ತಾರೆ, ಅದು ಕೊನೆಗೆ ಮರ್ತೇ ಹೋಗಿರುತ್ತೆ. ಆದ್ರೆ ಇಲ್ಲಿ ನನ್ಗೆ ಬೇಕಾಗಿರೋದು ಸರ್ಟಿಫಿಕೇಟ್ ಅಷ್ಟೇ. ಕಲಿಕೆ ಹೆಂಗಿದ್ರು ಇಲ್ಲಿ ಇದ್ಕೊಂಡೆ ಬೇರೆ ಬೇರೆ ತರ ಕಲಿಕೆ ಆಗುತ್ತೆ. ಹಂಗಾದ್ರೆ ಅಲ್ಲಿ ಕಲಿತಾ ಇರೋದು ಕಲಿಕೆ ಅಲ್ವಾ? ಅಥವಾ ಮಕ್ಕಳಲ್ಲಿ ಅದು ಯಾವ ಅವಶ್ಯಕತೆ ಇಲ್ಲ ಅಂತ ಅಷ್ಟೊಂದು ಇಲ್ಲ, ನನ್ಗಿರ್ಲಿಲ್ಲ. ಬೇರೆಯವ್ರ ಶಾಲೆಗೆ ಹೋಗ್ಬಾರ್ದಂತ ಏನಿಲ್ಲ, ನನ್ಗಿರ್ಲಿಲ್ಲ ಅವಶ್ಯಕತೆ.
ಹಂಗಾಗಿ ನಾನು ಶಾಲೆ ಬಿಟ್ಟು ಬರೀ ಎಕ್ಸಾಮ್ ಬರೀ ಸರ್ಟಿಫಿಕೇಟ್ಗೋಸ್ಕರ ಎಕ್ಸಾಮ್ ಬರ್ತೆ. ಹಂಗೆ ಇಲ್ಲ ಸಿಕ್ಕಾಪಟ್ಟೆ ಬೇರೆ ಬೇರೆ ತೋಟದಲ್ಲಿ ಇದ್ಕೊಂಡು ವಾಲಂಟ್ರಿ ಮಾಡ್ಕೊಂಡು ಇದ್ದೀನಿ. ಓಕೆ. ಹಂಗ ಸ್ಕೂಲಲ್ಲಿ ಪರ್ಮಿಷನ್ ಇದೆಯಾ? ಹೌದು, ಅದು ಲೀಗಲಿ ಇದೆ. ನಮ್ಮ ಒಂದು ಬೋರ್ಡ್ ಇದೆ, CBSE SSLC ಬೋರ್ಡ್ ತರ ಒಂದು NIOS ಬೋರ್ಡ್ ಅಂತ ಇದೆ. ಅದರಲ್ಲಿ ನೀವು ಎಕ್ಸಾಮ್ ಬರಿಬೋದು, ಡೈರೆಕ್ಟ್ ಎಕ್ಸಾಮ್. ಈ ಎಲ್ಲ ಇರತ್ತೆ, ನಿಮ್ ಇಷ್ಟ ನಿಮ್ ಇಷ್ಟ ಬಂದ್ರೆ ಇಷ್ಟ ಬಂದಿದ್ದ ಸಬ್ಜೆಕ್ಟ್ ತಗೋಬಹುದು. ಇಲ್ಲಿ ಹುಬ್ಳಿ ಸೆಂಟರ್ ಇದೆ. ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್. ಹೌದು. ಏನದು ಹೇಳ್ರಿ, ನೀವು ಹೇಳ್ರಿ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂದ್ರೆ ಡೈರೆಕ್ಟ್ ಎಕ್ಸಾಮ್ ಬರೆಯೋದು. ಅದಕ್ಕೆ ಏಜ್ ಗೀಜ್ ಏನಾದ್ರು ಆತರ? ಏಜ್ 10th ಬರೆಯಕ್ಕೆ 14 ಆಗ್ಬೇಕು, ಮತ್ತೆ 12th ಬರೆಯಕ್ಕೆ 15 ಅಥವಾ 16 ಆಗಿರ್ಬೇಕು. ಮಾನ್ಯತೆ ಎರಡು ಸೇಮ್ ಇರುತ್ತಾ ಸ್ಕೂಲಲ್ಲಿ ಕೊಟ್ಟಿರೋ ಸರ್ಟಿಫಿಕೇಟ್ಗೆ? ಹೌದು, ಎಲ್ಲ ವ್ಯಾಲಿಡ್ ಇದೆ, ಎಲ್ಲದಕ್ಕೂ ವ್ಯಾಲಿಡ್ ಇದೆ ಅದು. ಹೌದಾ? ಹೌದು. ನೀವು ಅದನ್ನ ಎಲ್ಲೆಲ್ಲಿ ತಗೊಂಡೋದ್ರೆ ನಿಮ್ಗೆ ನೌಕರಿ ಎಲ್ಲ ಸಿಗುತ್ತೆ? ಆರಾಮಾಗಿ ಸಿಗತ್ತೆ. ಸೇಮ್ ಆರಾಮಾಗಿ ಸಿಗುತ್ತೆ. ಮತ್ತೆ ಏನು ಬೇಡ, ಆರಾಮಾಯ್ತಲ್ಲ ಇದು, ಎಲ್ಲರೂ ಮಾಡ್ಬೋದಲ್ಲ ಇದು. ನಿಂಗೆ ಹಂಗ್ ನೋಡಿದ್ರೆ ಇನ್ನೂ ಸುಲಭ ಈ ಎಕ್ಸಾಮ್ ಬರೆಯೋದಂದ್ರೆ. ಹೌದಾ? NIOS ಅನುಕೂಲ ಏನು ಅಂದ್ರೆ ಸ್ಟ್ಯಾಗರ್ಡ್ ಅಂತೀವಿ ನಾವು, ಸ್ಟ್ಯಾಗರ್ಡ್ ಎಕ್ಸಾಮಿನೇಷನ್ಸ್ ಅಂತ. ಈಗ SSLC ಎಕ್ಸಾಮ್ ಹೆಂಗಂದ್ರೆ ಒಂದ್ಸಲ ಶುರು ಆದ್ಮೇಲೆ ಸತತ ಮುಗಿಸ್ಬಿಡ್ಬೇಕು, ಒಂದು ವಾರನೋ 10 ದಿವಸದೊಳಗೆ. ಇದು ಹಂಗಲ್ಲ. ನಾನು ಮೊದಲು ಮ್ಯಾಥಮೆಟಿಕ್ಸ್ ರೆಡಿ ಮಾಡಿ ಪ್ರಿಪೇರ್ ಆಗಿ ನಾನು ಎಕ್ಸಾಮ್ ಮುಗಿಸ್ಕೊಂಡ್ಬಿಡ್ತೀನಿ. 15 ದಿವಸ, ತಿಂಗಳ ನಂತರ ಹಿಸ್ಟ್ರಿ ತೊಗೋತೀನಿ, ಅದಾಗಿ ಒಂದು ತಿಂಗಳ ನಂತರ ಮತ್ತೊಂದು ತೊಗೋತೀನಿ. ನಿಮ್ಮ ಅನುಕೂಲದ ಪ್ರಕಾರ ತಗೊಳ್ತಾ ಹೋಗಿ ಮುಗಿಸೋದು. ಪ್ರಶ್ನೆ ಪತ್ರಿಕೆ ಸೇಮ್ ಇರುತ್ತೆ, ಇವ್ರಿಗೆ ಬೇರೆ ಇರ್ತದೆ. ಬೇರೆ ಇರ್ತದೆ, ಬೇರೆನೆ ಸಿಲೆಬಸ್, ಪಠ್ಯ ಪುಸ್ತಕಗಳೇ ಬೇರೆ. ಅಂದ್ರೆ ಪರೀಕ್ಷೆ ಕೊಡಕ್ಕೆ ವರ್ಷದಲ್ಲಿ 2 ಸಮಯ ಇರುತ್ತೆ. 2 ಸಲ ಹೋಗಿ ಪರೀಕ್ಷೆ. ಒಂದ್ಸರಿ ಅಡ್ಮಿಷನ್ ಆದ್ರೆ 10 ಸರಿ ಬರೆಯೋಕೆ ಅವಕಾಶ ಇರುತ್ತೆ. 5 ವರ್ಷದ ವ್ಯಾಲಿಡಿಟಿ ಇರುತ್ತೆ. ನೀವು 10 ಸೆಮಿಸ್ಟರ್ ಇರುತ್ತೆ, ಅದ್ರಲ್ಲಿ ಯಾವಾಗಾದ್ರೂ ಬರಿಬೋದು. ಈಗ ನಾನು ಸದ್ಯ 3 ಬರ್ದಿದ್ದೀನಿ, ರಿಸಲ್ಟ್ ಬಂತು, ತಿರ್ಗಾ ನೆಕ್ಸ್ಟ್ 2 ಬರಿತೀನಿ, ಅವಾಗ ನನ್ನ 12th ಮುಗ್ದಿರತ್ತೆ. 10th NIOS ಆದ್ರೆ ಒಂದೇ ಸರಿ ಬರ್ದೆ. ಧಾರವಾಡದಲ್ಲೇ ಸೆಂಟರ್, ಹುಬ್ಳಿಯಲ್ಲಿ ಇರೋದು ಸೆಂಟರ್. ಒಂದು ಇದಿದೆ, ಡಾನ್ ಬಾಸ್ಕೋ ಸ್ಕೂಲ್ ಅಂತ, ಅಲ್ಲಿ ಸೆಂಟರ್ ಇರೋದು. ಮತ್ತೆ ಎಕ್ಸಾಮ್ ಸೆಂಟರ್ ಇರೋದು ರಾಜನಗರ್, ಹುಬ್ಳಿಯಲ್ಲಿ. ಅಂದ್ರೆ ಈಗ ಒಬ್ಬರು ನಮ್ಮ ಸರ್ ಹೇಳ್ತಿದ್ರು ಬೆಳಿಗ್ಗೆ, ಬ್ರಿಡ್ಜಿಗೆ ಗ್ರಾಜುಯೇಷನ್ಗೆ ಸರ್ಟಿಫಿಕೇಟ್ಗೋಸ್ಕರ ಇವತ್ತಿನ ಮಕ್ಕಳು ಸ್ಕೂಲ್ಗೆ ಹೋಗ್ತಿದ್ದಾರೆ, ಏನು ಕಲಿಸಲೇ ಇಲ್ಲ ನಾವು ಅನ್ನೋ ಒಂದು ಅಪಾರ್ಟ್ಮೆಂಟ್. ಮೋಸ್ಟ್ಲಿ ಈ ಥರದ್ದು ಉಪಯೋಗ ಆಗ್ತದೆ. ಇವನು ಒಂದು ಉದಾಹರಣೆ. ಆ ಜಾನ್ವಿನೂ ಅಷ್ಟೇ. ಜಾನ್ವಿ ಶಾಲೆಗೆ ಹೋಗೇ ಇಲ್ಲ, ಅವಳು ಶಾಲೆಗೆ ಹೋಗಿಲ್ಲ. 4ನೇ ತನಕ ಏನೋ ಹೋದ್ಲು. ಆಮೇಲೆ ಅವ್ರ ಅಪ್ಪ ಅಮ್ಮ ಅವರಿಬ್ಬರನ್ನೂ ತೆಗೆದ್ರು, ಜಾನ್ವಿ ಮತ್ತು ಅವಳ ಜೊತೆ ಜೀತ್ ಅಂತಿದ್ದಾನೆ. ಶಾಲೆಯನ್ನು ತೆಗೆದು ತಮ್ಮ ತೋಟದೊಳಗೆ ಇಟ್ಕೊಂಡ್ಬಿಟ್ಟಾರ. ಅವ್ರನ್ನ ನೋಡ್ರಿ ಎಷ್ಟು ಅದ್ಭುತ ಬೆಳೆದಾರಂದ್ರೆ ಅವರು. ಇಡೀ ಒಂದು ವಾರದ ವರ್ಕ್ಶಾಪ್ ಅವಳು ಒಬ್ಬಳೇ ಹ್ಯಾಂಡಲ್ ಮಾಡ್ತಾಳೆ. ಹೌದು, ಅಷ್ಟು ಜವಾಬ್ದಾರಿ ಎಲ್ಲಾನು. ಸ್ಕೂಲ್ ಮಕ್ಕಳು ಸ್ಕೂಲಲ್ಲಿ ಓದಿಸೋದಕ್ಕೆ ಏನೂ ಡಿಫ್ರೆನ್ಸ್ ಅಲ್ಲ. ಇವ್ರು ಹೆಚ್ಚು ಗಟ್ಟಿಯಾಗಿ ಬೆಳೀತಾರೆ. ಎಷ್ಟು ಆತ್ಮವಿಶ್ವಾಸ, ಎಷ್ಟು ಅನುಭವ, ಎಷ್ಟು ಭಾಷೆ ಮಾತಾಡ್ತಾರೆ. ಇವನು ಹಿಂದಿ ಮಾತಾಡ್ತಾನೆ, ಇಂಗ್ಲೀಷ್ ಮಾತಾಡ್ತಾನೆ, ಕನ್ನಡ ಮಾತಾಡ್ತಾನೆ, ತಮಿಳು ಮಾತಾಡ್ತಾನೆ. ಜಾನ್ವಿ ಮಾರ್ವಾಡಿ ಮಾತಾಡ್ತಾಳೆ, ಹಿಂದಿ ಮಾತಾಡ್ತಾಳೆ, ಇಂಗ್ಲೀಷ್ ಮಾತಾಡ್ತಾಳೆ, ಕನ್ನಡ ಮಾತಾಡ್ತಾಳೆ. ಮತ್ತೆ ಇಂಥದ್ದಲ್ಲ, ನಾವು ಇಂಗ್ಲೀಷ್ ಮಾತಾಡ್ಲಿಕ್ಕೆ ಒದ್ದಾಡಿ ಹೋಗ್ಬಿಡ್ತಾವೆ ನಮ್ಮ ಮಕ್ಕಳು. ಪಾಪ ಆರಾಮಾಗಿ ಮಾತಾಡ್ತಾರೆ. ಅಂದ್ರೆ ನಮ್ಮ ಶಾಲೆಗಳಲ್ಲಿ ಲೈಫ್ ಸ್ಕಿಲ್ಸ್ ಕಲ್ಸೋದು ತಪ್ಪತ್ತಲ್ಲಿ. ಅವ್ರ ಲೈಫ್ ಸ್ಕಿಲ್ಸ್, ಅಡುಗೆ ಮಾಡೋದು ಯಾರು ಹೇಳ್ಕೊಡೋದಿಲ್ಲ, ಹೌದಲ್ಲ? ನಮ್ಗೆ ಬೇಕಾಗಿರೋದು ಅದು ಇಂಪಾರ್ಟೆಂಟ್. ಅಂದ್ರೆ ಹೊಟ್ಟೆಗೆ ಊಟ ಹೆಂಗ್ ಮಾಡೋದು, ಅಡುಗೆ, ನಮ್ಮ ಬಟ್ಟೆ ನಾವು ಒಕ್ಕೋಬೇಕು, ಅವೆಲ್ಲ ಯಾರು ಹೇಳ್ಕೊಡೋದಿಲ್ಲ ಶಾಲೆಯಲ್ಲಿ. ಸ್ವತಂತ್ರವಾಗಿ ಬದುಕನ್ನ ಕಲಿಬಹುದು. ಬಹಳ ಆತ್ಮವಿಶ್ವಾಸದ ಬದುಕನ್ನು ಕಲಿತೀವಿ. ಸರಿ. ಹೌದು. ಅಯ್ಯೋ, ತಂಬುಳಿ ಅವರು. ಔದುಂಬರ, ಅತ್ತಿ ಮರ, ಪ್ಯಾರ್ಲ. ಏನು ತಂಬುಳಿ ರೆಡಿ ಆಗಲಿ, ಇದನ್ನೇ ಮಾಡಿ ಮುಗಿಸೋಣ. ನಾವೇನು ಅನ್ಕೊಂಡಿದ್ವಿ, ಮಾರ್ಕ್ಸ್ನಿಂದ ಓಡಾಡ್ತೀವಿ, ಸರ್ಟಿಫಿಕೇಟಿಂದ ಏನು ಮಕ್ಕಳಿಗೆ ಅಷ್ಟು ಭಾರದ ಎಜುಕೇಶನ್ ಇವತ್ತು ಇದನ್ನು ಮಾಡಿದ್ವಿ. ಬಟ್ ನೀವು ಅದನ್ನು ಪ್ರಯೋಗಾತ್ಮಕವಾಗಿ ಬಾಲ ಬಳಗದಲ್ಲಿ ಆಲ್ರೆಡಿ ಅಳವಡಿಸಿದಿರಿ.
ಒಂದು ಮಟ್ಟಿಗೆ ಒಂದು ಮಟ್ಟಿಗೆ ಪೂರ್ತಿ ಯಶಸ್ವಿ ಅಂತ ನಾನು ಒಪ್ಕೊಳ್ಳೋದಿಲ್ಲ. ನಾವು ಬಹಳ ದೊಡ್ಡ ಸಾಧನೆ ಮಾಡಿವಿ ಅಂತ ನಾನು ಅನ್ಕೊಂಡಿಲ್ಲ. ನಾವು ಒಂದು ಕೆಲವು ಹೆಜ್ಜೆ ಇಟ್ಟಿದ್ದೀವಿ, ಇನ್ನು ಬಹಳ ದೂರ ಹೋಗೋದಿದೆ. ಓಕೆ, ಹಂಗಾದ್ರೆ ಮತ್ತೆ ಇವರು ಓದಿದ ವಿಚಾರಕ್ಕೆ ಬಂದ್ರೆ ಹಿಂಗ ಅವಕಾಶಗಳಿದೆ, ಹಿಂಗ ಈಡೇರಿಸ್ಕೋಬೇಕು ಅನ್ನೋದೇ ಸುಮಾರು ಜನಕ್ಕೆ ಗೊತ್ತಿಲ್ಲ. ಸಾಲಿಗೆ ಹೋದ್ರೇನೆ ಎಂತ ಅನಾಹುತ ಕೀಡು ಮಾಡ್ಕೊಂಡ್ಬಿಟ್ಟಿದೀವಿ ನಾವು ಅಂದ್ರೆ, ನೀವು ಜೀವನ ಪರ್ಯಂತ ಬಿಡ್ರಿ, 2 ದಿವಸ ಸಾಲಿಗೆ ಹೋಗಿಲ್ಲ ಅಂದ್ರೆ ತಳಮಳ. ನಮಗೆ ಯಾವ್ದು ಗೊತ್ತಿಲ್ಲ ಅನ್ನೋದು ನಮಗೆ ಗೊತ್ತಿಲ್ಲ. ಅಂತ ಪರಿಸ್ಥಿತಿ ಒಳಗೆ ನಾವಿದ್ದೀವಿ. ಯಾವ್ದು ಗೊತ್ತಿಲ್ಲ ಅನ್ನೋದು ನಮಗೆ ಗೊತ್ತಿಲ್ಲ. ಈಗ ನಮಗೇನು ಗೊತ್ತಂತಂದ್ರೆ ಇದು ಮಾವಿನ ಗಿಡ ಅನ್ನೋದು ಗೊತ್ತು, ಇದು ಯಾವ ಗಿಡ ಅನ್ನೋದು ನನಗೆ ಗೊತ್ತಿಲ್ಲ. ಇದು ಗೊತ್ತಿಲ್ಲ ಅನ್ನೋದು ನನಗೆ ಗೊತ್ತದ. ಆದ್ರೆ ನನಗೆ ಗೊತ್ತಿಲ್ಲ ಅನ್ನೋದು ಇಷ್ಟದ. ಉದಾಹರಣೆಗೆ ಈಗ ನೋಡ್ರಿ, ಜಾನ್ವಿ ಅನ್ನೋಕ್ಕಿಂತ ತಗೋರಿ, ಹೌದಾ, ನಮ್ಮ ಶಿಕ್ಷಣ ವ್ಯವಸ್ಥೆಯೊಳಗೆ ಈಗ ಇರುವಂತ ಅನುಕೂಲ, ನಾನು ನನ್ನ ಮಗನಿಗೆ 10 ವರ್ಷ ವಯಸ್ಸಾಗೋ ತನಕ ಶಾಲೆ ಕಳ್ಸೋದಿಲ್ಲಪ್ಪ. ನಾನು ಹೋಮ್ ಸ್ಕೂಲಿಂಗ್ ಮಾಡ್ತೀನಿ. ಆಮೇಲೆ ಅವ್ರಿಗೆ ಶಾಲೆಗೆ ಹೋಗ್ಬೇಕು ಅನ್ನಿಸ್ತದೆ, ಬರ್ಬೋದು ಶಾಲೆಗೆ. 5ನೇ ಎತ್ತೆಗೆ ಡೈರೆಕ್ಟ್ಲಿ ಜಾಯ್ನ್ ಆಗ್ಬೋದು, 6ನೇ ಎತ್ತೆಗೆ ಡೈರೆಕ್ಟ್ಲಿ ಜಾಯ್ನ್ ಆಗ್ಬೋದು. ಅಂದ್ರೆ ಇವು ಯಾವ ಅನುಕೂಲಗಳು ಸಾಮಾನ್ಯ ಜನರಿಗೆ ಗೊತ್ತಾಗ್ತಾ ಇಲ್ಲ. ಇದೇ ರೀತಿ ಧಾರವಾಡದೊಳಗೆ ನಮ್ಮ ಮನೆ ಹತ್ರ ಅವ್ರಿಗೆ 3 ಜನ ಮಕ್ಕಳು, 3 ಮಕ್ಕಳನ್ನು ಹೋಮ್ ಸ್ಕೂಲಿಂಗ್ ಮಾಡ್ತಾ ಇದ್ರು. ಸಣ್ಣವಳಿಗೆ ಏನ್ ಅನಿಸ್ತಂದ್ರ, ನಾನು 1 ವರ್ಷ ಶಾಲೆಗೆ ಹೋಗ್ತೀನಿ ಅನ್ಲಕ್ಕೆ. ಹೋಮ್ ಸ್ಕೂಲಿಂಗೇ ಅವಳು ಆರಾಮಾಗಿದ್ದಾಳು ಹುಡುಗಿ. ಹೋಮ್ ಸ್ಕೂಲಿಂಗ್ ಮಾಡ್ತೀನಿ ಅಂದ್ಲು. ಸರಿ ಅಂತೇಳಿ ಅವ್ರು ಬಾಲ್ ಬಳಗಕ್ಕೆ ಸೇರಿಸಿದ್ರು. ಅವಳನ್ನ ನೋಡಿ ಅವಳ ಅಣ್ಣ ಸೇರ್ಕೊಂಡಾನೀಗ. ಅಂದ್ರೆ ನೀವು 10 ವರ್ಷದ ಯಾವುದೇ ವಯಸ್ಸಿಗೂ ಶಾಲೆಗೆ ಸೇರಿಸ್ಬೇಕು ಅಂದ್ರೆ ನೀವು ಶಾಲೆಗೆ ಬಂದು ಆ ವಯಸ್ಸಿಗೆ ಸರಿಯಾದಂಥ ನಿಮಗೆ ತಿಳುವಳಿಕೆ ಅದೆಯೋ ಇಲ್ಲೋ ನೋಡ್ತಾರ ಅವರು. ಅದಿತ್ತು ಅಂದ್ರೆ ನೀವು ಯಾವ ಏತೆಗೂ ಸೇರ್ಕೋಬಹುದು. ಅದೇನು ಆನ್ಲೈನಾ ಏನು, ಅದಕ್ಕೂ ಈ ಥರದ್ದು ಹೆಂಗೆ ಅದು ಸೇರೋದು? ಏನಿಲ್ಲ, ನೀವು ಡೈರೆಕ್ಟ್ಲಿ ಶಾಲೆಗೆ ಬರ್ತೀರಿ. ಶಾಲೆ ಒಳಗೆ ಅವ್ರು ಒಂದು ಸಣ್ಣದೊಂದು ಇಂಟರ್ವ್ಯೂ ತರ ಮಾಡ್ತಾರ. ಯಾವ ಶಾಲೆಗೆ? ಶಾಲಿನೇ ಇಲ್ಲ ಶಾಲೆಗೆ. ಇದು ಅಂದ್ರೆ ಓಕೆ, ನೀವು NIOS ಕೇಳ್ತಾ ಇದ್ದೀರಿ. NIOS ಇದಂತೂ ಅನ್ಸ್ಕೂಲಿಂಗ್. ಶಾಲೆನೂ ಇಲ್ಲ, ಪರೀಕ್ಷೆನೂ ಇಲ್ಲ, ಏನೂ ಇಲ್ಲ. ಓಕೆ, ನೀವು ಶಾಲೆಗೆ ಕಳ್ಸಂಗಿಲ್ಲ ಮಕ್ಕಳನ್ನ. ಇದು ಟೋಟಲ್ ಅನ್ಸ್ಕೂಲಿಂಗ್ ಅಥವಾ ಹೋಮ್ ಸ್ಕೂಲಿಂಗ್ ಅಂತ ಇದು. ಓಕೆ, ಈಗ ನೀವು ಹೇಳ್ತಾ ಇದ್ದ ಇನ್ನೊಂದು ಸ್ಕೂಲ್ ಅದು ವಿರುದ್ಧ. ಅದು ಯಾವುದೇ ವಯಸ್ಸಿಗೆ ಮಗುವಿಗೆ ಶಾಲೆಗೆ ಹೋಗಬೇಕು ಅನಿಸಿದ್ರೆ ಶಾಲೆಗೆ ಸೇರ್ಕೋಬಹುದು ಅವಳು. ಈಗ 3 ಥರದ್ದು ಹಂಗಾರೆ. ಒಂದು ರೆಗ್ಯುಲರ್ ಶಾಲೆ, ಒಂದು ಯಾವಾಗ ಬೇಕು ಅವಾಗ ಹೋಗೋ ಶಾಲೆ, ಇನ್ನೊಂದು ಶಾಲೆಗೆ ಹೋಗದಿರುವ ಶಾಲೆ. ಹೌದು, ಇಷ್ಟಿದಾವು ಪ್ರಕಾರಗಳು. ಮತ್ತೆ ಯಾವುದೇ ಶಾಲೆಗೆ ಹೋಗದೆಯೂ 16 ವರ್ಷ ವಯಸ್ಸಿಗೆ ನಾನು ಡೈರೆಕ್ಟ್ಲಿ SSLC ಎಕ್ಸಾಮಿಗೆ ಕೂತ್ಕೊಂಡ್ಬಿಡ್ತೀನಿ. ಆ ಪರೀಕ್ಷೆ ಕೂತ್ಕೊಂಡು ನಿಮಗೆ SSLC ಸರ್ಟಿಫಿಕೇಟ್ ಸಿಗ್ತದೆ. ಮುಂದೆ ನೀವು ಬೇಕಿದ್ರೆ ಮತ್ತೆ PUC ಮಾಡ್ರಿ, ಬೇಡ ಮತ್ತೆ 2 ವರ್ಷ ಬಿಡ್ರಿ, ಆಮೇಲೆ PUC ಮಾಡ್ಕೊರಿ. ನೀವು ಮೆಡಿಕಲ್ಗಾದ್ರೂ ಹೋಗ್ರಿ, ಎಂಜಿನಿಯರಿಂಗ್ ಆಗು ಹೋಗ್ರಿ, ಎಲ್ಲವೂ ಸಾಧ್ಯ. ಓಕೆ, ಇಷ್ಟು ಸರಳ ಐತಿ. ಎಷ್ಟು ಸರಳ ಐತ್ರಿ. ಹುಡುಗಿ ನೋಡಿ ಭಾಳ ಖುಷಿ ಆಯ್ತು. ಹೌದು, ಜಲ ಧ್ಯಾನ ಮಾಡಿ ತೋರಿಸ್ತೀರಿ? ಓ ಅದ್ಭುತ. ಒಂದು 2 ನಿಮಿಷ. ಓಕೆ ಓಕೆ. ಅದ್ಭುತ. ನೀರು ಮುಳುಗಿಸೋದಿಲ್ಲ, ನಾವು ಮುಳುಗ್ತೀವಿ. ನಾವು ಮುಳುಗ್ತೀವಿ, ನೀರು ಮುಳುಗಿಸೋದಿಲ್ಲ. ಹೌದಾ? ಅದೊಂದು ತಪ್ಪು ಕಲ್ಪನೆ ಇದೆ ನಮ್ಗೆ ಹಂಗಾರೆ. ಎಷ್ಟೊತ್ತು ಬೇಕಾದಷ್ಟೊತ್ತು ನೀವು ಎಲ್ಲರೂ ಊಟಕ್ಕೆ ಹೋಗಿಬಿಡ್ಬೋದು, ನಾನು ಸುಮ್ಮನೆ ತೇಲ್ತಾ ಇರ್ತೀನಿ. ಓಹೋ,
ಏನು ಮೂವ್ಮೆಂಟ್ ಮಾಡಲಾರ್ದೆ ಅದೇ ರೀತಿ ಇದ್ರೆ ಆಯ್ತು ಮತ್ತೇನು ಮಾಡೋದು? ಏನು ಮಾಡೋ ಅವಶ್ಯಕತೆ ಇಲ್ಲ. ಹರಿ ನೀರಲ್ಲೂ ಮಾಡ್ಬೋದು ಸರ್ ಇದು? ಹರಿ ನೀರಿನಲ್ಲಿ ಸ್ವಲ್ಪ ತೆಲ್ಕೊಂಡು ಹೋಗಿಬಿಡ್ತೀರಿ ನೀವು. ಮ್ಯಾಲೆ ಹೋಗಿ ಶುರು ಮಾಡೋದು ಇಲ್ಲಿ ತನಕ ಬಂದು. ಅದು ನೀವು ಪೊಸಿಷನ್ ನೋಡಿ ಎಲ್ಲಿ ಹೊರಗೆ ಸ್ವಲ್ಪ ಅಂದಾಜು ಇಟ್ಕೊಂಡು ಈ ಯಾವಾಗ ನಿಮ್ಗೆ ಸಣ್ಣವರಿದ್ದಾಗಿಂದಾನೆ ಈಜ್? ನಿನ್ನೆ ರಾಜೀವಣ್ಣ ಹೇಳ್ತಿದ್ರಲ್ಲ, ನಾವು ಕೃಷ್ಣಾ ನದಿ ತೀರದವರು. ನಮ್ಮೂರು ಸತ್ತಿ ಅಂಥೇಳಿ ಕೃಷ್ಣಾ ನದಿ ದಂಡೆ ಊರು. ಬ್ಯಾಸ್ಗಿ ಸೂಟಿ ಒಳಗೆ ದೊಡ್ಡ ದೊಡ್ಡ ಊರಿಂದ ನಮ್ಮೆಲ್ಲ ಕಾಕನ ಮಕ್ಕಳು ಮಾಮನ ಮಕ್ಕಳು ಬರೋರಲ್ಲ. ನದಿ ಒಳಗೆ ನೀರು ಕಡಿಮೆ ಆಗಿರೋದು. ನದಿಗೆ ಹೋಗೋದು ದಿನಾಲು ಮುಂಜಾನೆ ರೊಟ್ಟಿ ಕಟ್ಕೊಂಡು ಸಿಕ್ಕಾಪಟ್ಟೆ ಈಸೋದು, ದಣವಾಗುವಷ್ಟು ಈಸೋದು. ಈಸ್ ಕಲಿತದ್ದು ನಮ್ಮಿಂದ ನಾವೇ, ಯಾರೋ ಕರ್ಕೊಂಡೋಗಿ ಕಲಿಸಿ ಇಲ್ಲ. ಈಗ ನದಿಯೊಳಗೆ ದಂಡಿ ಕಾಲು ಬಡದು ಈಸ್ ಕಲಿತ್ವಿ. ಆಮೇಲೆ ಅದು ನೀರಿನ ಹುಚ್ಚು. ಮೋಸ್ಟ್ಲಿ ಆ ಹುಚ್ಚಿನಿಂದನೇ ಇದು ನಿರ್ಮಾಣ ಆಗಿದೆ. ಹೌದು ಹೌದು ಹೌದು. ಆ ನೆನಪಿಗೆನೆ ನಾವು ಮಳೆ ನೀರಿನ ಹೊಂಡಗಳನ್ನು ಮಾಡ್ಕೊಂಡ್ವಿ. ಅಗದಿ ಕೆಳಗಿನ ಭಾಗದೊಳಗಿದು ಇದು ಬೋಧಿ ಕೆರೆ ಅಂತ. ಇಲ್ಲಿ ಯಾವಾಗಲೂ ಹಿಂಗೆ ನೀರು ಇರುತ್ತೆ? ಇಲ್ಲ, ಬೇಸಿಗೆ ಒಳಗೆ ಕಡಿಮೆ ಆಗ್ತದೆ. ಆದ್ರೆ ವರ್ಷದಿಂದ ವರ್ಷಕ್ಕೆ ಹೆಚ್ಚು ನೀರು ಉಳಿಲಿಕ್ಕೆ ಹತ್ತಿದ್ದದ. ಬೇಸಿಗೆ ಒಳಗೂ ಹೆಚ್ಚು ನೀರು ಉಳಿತದ. ಪೂರ್ತಿ ಇರ್ತದಂತಲ್ಲ, ಕಡಿಮೆ ಆಗ್ತದ. ಆದ್ರೆ ಯಾವಾಗ ಬೇಕಾದವಾಗ ಬಂದು ಈಸ್ ಹೊಡೆಯೋದು. ಅಲ್ಲ, ಈಜು ಹೊಡೆಯೋರು ನೋಡಿವಿ. ನೀವು ಧ್ಯಾನ ಮಾಡೋರು ನಾನಂತೂ ನೋಡಲಿಲ್ಲ ಫಸ್ಟ್ ಟೈಮ್. ಹೆಂಗೆ ಸರ್ ಅದು ಹೆಂಗೆ ಸಾಧ್ಯ, ಹೆಂಗೆ ಸಿದ್ಧಿಸ್ಕೊಂಡ್ರಿ ಅದನ್ನ ಅಂತ? ಅದಕ್ಕೂ ನನ್ನ ಕಡೆ ಏನೂ ವಿವರಣೆ ಇಲ್ಲ. ಅಂಗಾತ್ ಈಸ್ಲಿಕ್ಕೆ ಕಲಿತೆ. ಆಮೇಲೆ ಯಾವುದೋ ಒಂದು ದಿವಸ ಇದು ಬಂದ್ಬಿಡ್ತಪ್ಪ. ನೀರಲ್ಲಿ ಹಿಡಿಬೇಕಂದ್ರೆ ನಮಗೆ ಕಾಮನ್ ಆಗುತ್ತೆ, ನೀರು ಕೈ ಕಾಲು ಬಡಿದ್ರೆ ಮಾತ್ರ ಅಲ್ಲಿ ಇರ್ತೀವಿ ಅಂತ. ಅದು ಹೇಗೆ ಹೇಗೆ? ಇಲ್ಲ, ಅದು ಸಾಧ್ಯ. ಅದು ನೀವು ಕೈ ಕಾಲು ಬಡಿಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ಪದ್ಮಾಸನ ಹಾಕ್ಕೊಂಡು ಎರಡು ಕೈ ಹಿಂಗೆ ಹಿಡ್ಕೊಂಡು ತೇಲ್ತಾ ಇದ್ದು ಬಿಡೋದು. ಬೇಕಾದಷ್ಟೊತ್ತು ನಿಧಾನವಾಗಿ ಉಸಿರಾಟ. ಉಸಿರು ಬಿಗಿ ಹಿಡಿಯೋದಿಲ್ಲ. ಉಸಿರು ನಡೆದಿರ್ತದೆ, ಉಸಿರಾಟ ನಡೆದೇ ಇರ್ತದೆ. ನೀವು 10 ನಿಮಿಷ 20 ನಿಮಿಷ ಅರ್ಧ ತಾಸು ಎಷ್ಟೊತ್ತು ಬೇಕಾದಷ್ಟೊತ್ತು ತೇಲ್ಬೋದು. ಹೌದಾ? ಹೌದು ಹೌದು. ಅಂದ್ರೆ ಜೋರಾಗಿ ಇಲ್ಲ, ನಿಧಾನ ಉಸಿರಾಟ. ನೀವು ಸಹಜ ಉಸಿರಾಟನೇ ನಡೀತದೆ. ಮತ್ತು ಕಾಮನ್ ಆಗಿ ನಮಗೆ ಸಾಧ್ಯನೇ ಇಲ್ಲ. ನಾವು ಟ್ರೈ ಮಾಡಿದರೆ ಅದು ಹೆಂಗೆ ಅದಕ್ಕೆ ಏನಾದರೂ ಸಿದ್ಧಿಸಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಿಲ್ಲ, ಅದು ಯಾವತ್ತೋ ಒಂದು ದಿವಸ ಬಂದು ಬಿಡ್ತಪ್ಪ. ಈಗ ಈಜಾಡೋರ್ನೇ ಕೇಳೋಣ ಬರ್ರಿ ಸರ, ನಿಮಗೆ ಬರ್ತಾನೆ ಹೇಳ್ರಿ. ಹಂಗಾರೆ ಅಷ್ಟು ಈಸಿಯಾಗಿ ಹೇಳಿದ್ರಲ್ಲ ಅವರು. ಹಂಗಾತ್ ಈಸಾಡ್ಬೋದು, ನಾವು. ಆದ್ರ ಹಂಗ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಯಾಕ್ರಿ ಅವ್ರು ಅಷ್ಟು ಸರಳ ಹೇಳ್ಬಿಟ್ರು? ಅದು ಪ್ರಾಕ್ಟೀಸ್ ರೀ. ಒಂದ್ ದಿವಸದ ಅಲ್ಲಿದ ಎಂದ ತೋಟ ಮಾಡ್ಯಾರ, ಎಂದ ಕೆರಿ ಮಾಡ್ಯಾರ, ಅಂದಿಂದ ಮಾಡ್ಯಾರ. ಅವ್ರು ಕಲ್ತಾರ ಅದಕ್ಕಿಂತ ಮುಂಚೆಯಿಂದ ಕೃಷ್ಣಾ ನದಿಯಿಂದ ಮಾಡ್ಯಾರ. ಹಂಗ ಗೊತ್ತಾಗ್ತದ ಸರಳ ಅಲ್ಲ ಅಂತ. ಸರಳನೇ ನನ್ನ ಮಟ್ಟಿಗೆ. ಅದು ಅಲ್ಲ, ಸಿದ್ಧಿಸಿದವ್ರಿಗೆ ಸರಳ, ಸಿದ್ಧಿಸಿದವ್ರಿಗೆ ಅದು ಕಬ್ಬಿನ ಕಡಲಿನ. ರಾತ್ರಿ ಈಜಾಡ್ತೀರಿ ಅಂತ ಇಲ್ಲಿ ನಕ್ಷತ್ರ ನೋಡ್ಕೊಂಡು? ಹೌದು, ನಮ್ಮದೇ ಸ್ವಿಮ್ಮಿಂಗ್ ಪೂಲ್ ಇದು. ನಮ್ಮದೇ ಸ್ವಿಮ್ಮಿಂಗ್ ಪೂಲ್ ಅಪ್ಪ. ಯಾರನ್ನ ಪರವಾನಗಿ ಕೇಳ್ಬೇಕು ನಾವು? ಬರ್ರಿ, ಯಾವಾಗ ಬೇಕಾದವಾಗ ಬರ್ರಿ. ನಿಮಗೆ ಮುಂಜಾನೆ ಸಿಕ್ಲೆ ಬಂದು ಈಸ್ ಹೊಡಿಬೇಕಾ ಈಸ್ ಹೊಡಿರಿ. ಮಧ್ಯಾಹ್ನ ಬಿಸಿಲೊಳಗೆ ಬೇಕಾ ಅವಾಗ ಹೊಡಿರಿ. ಬೆಳದಿಂಗಳಿರುವಾಗ ಬಂದು ಈಸ್ ಹೊಡಿಬೇಕಾ ಹೊಡಿರಿ. ಏನು ಆರಾಮಪ್ಪ. ನಮ್ದೇ ನಾವು. ನೀವು ರಾತ್ರಿ ಬಂದು ಹಂಗೆ ನಕ್ಷತ್ರ ನೋಡಿದ್ದೀನಿ ಬೇಕಾದಷ್ಟು ಸಲ. ಸಂಗಮ್ ಬಂದು ಈಸ್ ಹೊಡಿಲಿಲ್ಲ ಅಂದ್ರೆ ಅಪೂರ್ಣ. ಹೊಟ್ಟೆ ಕಿಚ್ಚಾಗುವಷ್ಟು ಚಂದದಿರಿ ನೀವು. ಅಂದ್ರೆ ನನಗೇನಂದ್ರೆ, ಕೃಷಿ ಅಂತ ಅನ್ನೋದು ಬರೀ ಬೆವರು, ಬರೀ ಕಷ್ಟ ಅಲ್ಲ. ಕೃಷಿ ಅನ್ನೋದು ಅಂತಿಮವಾದಂತ ಖುಷಿ. ನಿಮ್ದೇ ಕೆರೆ ಮಾಡ್ಕೊರಿ, ನಿಮ್ದೇ ಜೋಕಾಲಿ ಮಾಡ್ಕೊರಿ, ನಿಮ್ದೇ ಮತ್ತೊಂದೇನೋ ಮಾಡ್ಕೊರಿ. ನಿಮ್ಮ ಸುಖ ಅನ್ನೋದಿದು. ಹೆಂಗಿರ್ಬೇಕಂದ್ರೆ, ಈ ಬೆಂಗಳೂರಿನಂತ ಊರೊಳಗಿರೋ ಈ IT ಜನ ಇದಾರಲ್ಲ, ಅವ್ರಿಗೆ ಹೊಟ್ಟೆ ಕಿಚ್ಚಾಗಬೇಕು. ಹಂಗಿರ್ಬೇಕು ನಾವು. ಪಾಪ ಎಲ್ರಿಗೆ ಅವ್ರಿಗೆ ಗುರಿ ಮಾಡೋದು ಬೇಡ್ರಪ್ಪ. ಎಷ್ಟು ಚಂದ ಕೆಲಸ ಮಾಡ್ತಾರೆ ಅಂದ್ರೆ ಅವ್ರು ನೋಡಿ ಪಾಪ. ಅಂದ್ರೆ ಅಲ್ವಾ? ಹಾಗಾಗಿ ಅವ್ರ ಜಗತ್ತು, ಇದು ನಮ್ಮ ಜಗತ್ತು. ಹಂಗಾಗಿ ಇದು ನೀವು ರೈತನಿಗೆ ಇದು ಸಾಧ್ಯ ಇದೆ ನೋಡ್ರಿ. ಸಾಧ್ಯ ಇದೆ. ಶುದ್ಧ ಗಾಳಿ ಮತ್ತೆ ಎಷ್ಟು ಶುದ್ಧ ಮನರಂಜನೆ. ನೀವು ಯಾರನ್ನ ಅವಲಂಬಿಸಬೇಕಾಗಿಲ್ಲ, ಏನು ದೊಡ್ಡ ಖರ್ಚಿಲ್ಲ, ಏನಿಲ್ಲ. ಬಂದು ಈಸ್ ಹೊಡೆಯೋದಪ್ಪ, ಬೇಕಾದವಾಗ ಬಂದು ಈಸ್ ಹೊಡೆಯೋದು.
ಅಯ್ಯೋ ಅದ್ಭುತ ಅದ್ಭುತ. ಬರ್ರಿ ಸರ್ ಹಂಗೆ. ಅಲ್ರಿ ಅವ್ರು ಒತ್ತಡದ ರೈತ ಜೀವನ ಆಯ್ತನ, ಒತ್ತಡ ರೈತ ಜೀವನ ಆಯ್ತನ. ಅವ್ರು ಎಷ್ಟು ಚಂದ ಕೆಲಸ ಮಾಡ್ತಾರ, ಒತ್ತಡದಾಗ ಮಾಡ್ತಾರ. ಇಲ್ಲ ಅವ್ರ ಗುರಿ ಇರ್ತತಿ, ಇವತ್ತಿಷ್ಟು ಕೆಲಸ ಮಾಡ್ಬೇಕು ಅಂತೇಳಿ. ನಮ್ಗೆ ಯಾವ ಗುರಿ ಇಲ್ಲ. ನಾನು ಬಹಳ ಹತ್ರದಿಂದ ಮಾತಾಡ್ಸಿನ ಅವ್ರನ್ನ. ಇನ್ನೊಂದ್ ಐತ್ರಿ, ಬಹಳ ಅವರು ಆಕ್ಚುಲಿ ಹೇಳ್ದ ಅಂತ ತ್ರಾಸ್ನಾಗ ಅದಾರ್ರಿ. ಅಂದ್ರೆ ಬಲಿ ಒಳಗ ಹೊಕ್ಕೊಂಬಿಟ್ರಲ್ಲ ಒಳಗ ಏನೇನ ಕಮಿಟ್ಮೆಂಟ್ ಮಾಡ್ಕೊಂಡು ಹಂಗ್ ತ್ರಾಸ್ನಾಗ ಅದಾರ ಅಷ್ಟೇ. ಅವರು ಕಾಯ್ತಾ ಇದಾರೆ ಹೊರಗೆ ಬರ್ಬೇಕು, ಸಿಗ್ತಾ ಇಲ್ಲ, ಆಲ್ರೆಡಿ ಒಳಗೆ ಹೋಗ್ಬಿಟ್ರ. ಕಾರಿಂದ ಮುಗಿದ ತಕ್ಷಣ ಮನಿದ EMI, ಮುಗಿದ ತಕ್ಷಣ ಮಕ್ಕಳ EMI. ಯಾರು ಮಾಡ್ಕೊಂಡಿದ್ರಿ ಅದು? ಏನ್ ಮಾಡೋದು ಹೇಳ್ರಿ. ಅದಕ್ಕ ರೈತ ಒಂದು ಕಡೆಯಿಂದ ಪುಣ್ಯವಂತ, ಉಳಿದಿದ್ದು ಪ್ರಕೃತಿ ದಾಳಿಗಳು, ರೇಟಿನ ದಾಳಿಗಳು, ಅದು ಇದು ಆಗ್ತಾ ಇರುತ್ತೆ ಸಾಮಾನ್ಯ. ಅದು ಅವ್ರಿಗೆ ಆಗುತ್ತೆ, ನಮಗೂ ಆಗುತ್ತೆ, ಹೌದಲ್ಲ? ಹಂಗಾಗಿ ಚಂದ ರೈತ ಅಲ್ಲ. ಇರೋದ್ರಾಗ ತೃಪ್ತಿ ಪಡ್ತಾನ, ಇದ್ದದ್ದೇ ತಿಂದು ಖುಷಿ ಪಡ್ತಾನ. ಮೈಂಡ್ ಸೆಟ್ ಇಂಪಾರ್ಟೆಂಟ್ ಸರ್. ಅದು ಎಲ್ಲ ರೈತರಿಗೆ ಬರ್ಬೇಕು. ಇವತ್ತು ಕಲಿಬೇಕಾಗಿದ್ದು ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲ, ಸ್ಕೂಲ್ ಮಕ್ಕಳಲ್ಲ, ಕಾಲೇಜ್ದಾಗಲ್ಲ, ಯೂನಿವರ್ಸಿಟಿಯಾಗಲ್ಲ. ಕಲಿಬೇಕಾಗಿದ್ದು ರೈತ ಆಗಿ ಬಾಳೆ ಮಾಡಾಕತ್ತಿಲ್ಲ. ಬರೇ ಹಣದ ಹಿಂದ, ಎಲ್ಲದು ಹಣದ ರೀತಿ ಒಳಗನ ಅಳಿಯೋದು. ಅಂದ್ರೆ ಒಂದ್ ಪ್ರಶ್ನೆ ಇದೆ ಸರ್. ಅದನ್ನ ಅವ್ನ ಪಾಪ ಹಂಗ ಇದನ್ನ ಮಾಡೋದು ಬೇಡ. ಏನಿದೆ ಅಂತಂದ್ರೆ ಎಲ್ಲಾರು ಅವ್ನ ತಮ್ಮನ ಮಕ್ಕಳು, ಅಣ್ಣನ ಮಕ್ಕಳು ಹಿಂಗ್ ರೇಸಲ್ಲಿ ಓಡ್ತಾ ಇದ್ರೆ ಈತ ಕೊನೆಗಳು ತಮ್ಮ ಅಲ್ಲಿ ಉಳ್ಕೊಂಡವನು ಇದನ್ ಮಾಡ್ರಿ ಅಂತಾರೆ. ಮತ್ತೆ ಅವನ್ಗೆ ಆಸೆ ಇರುತ್ತೆ. ಅವ್ನ ಜೀವನೋಪಾಯಕ್ ಮಾಡ್ಕೊಳ್ಳಿ. ಯಾರ ಸಂಬಂಧ ದುಡಿದು ಜೀವನೋಪಾಯನ ಬಿಟ್ಟು ದುಡಿದ್ರೆ ಏನಾಗೋದು? ಹೊಟ್ಟೆ ಕಟ್ಟಿ ದುಡ್ಡು ಯಾರಿಗೆ ಮಾಡೋದೈತಿ? ಜೀವನೋಪಾಯದ ಕೃಷಿ ಮಾಡೋಣ ನಾವೆಲ್ಲರೂ ಜೀವನೋಪಾಯದ ಕೃಷಿ ಮಾಡೋಣ. ಅದನ್ನ ನೀವು 1 ಎಕರೆ ಇದ್ರೆ 1 ಎಕರೆ ಮಾಡಂತ ಹೇಳೋದಿಲ್ಲ, 1 ಗುಂಟೆ ಮಾಡು ಅಂತ ಹೇಳ್ತೇನೆ. ನಾವು 1 ಗುಂಟೆ ಮಾಡ್ಕೊಳ್ಳೋಣ. ಒಂದು ಗುಂಟೆ ನಾವು ಜೀವನೋಪಾಯದ ಕೃಷಿ ಮಾಡಿದ್ರೆ 39 ಗುಂಟೆ ಕಮರ್ಷಿಯಲ್ ಮಾಡೋಣ. 1/3 ಭಾಗ ನಾವು ಅರಣ್ಯ ಮಾಡ್ಬೋದು. ನಮ್ದು ಎಷ್ಟ ಭೂಮಿ ಇರಲಿ, 10 ಎಕರೆ ಭೂಮಿ ಐತೆ ಅಂದ್ರೆ 3 ಎಕರೆ ನಾನು ಅರಣ್ಯ ಮಾಡಿಬಿಡೋದು. ಅದ್ರದ್ದು ಸುಖನ ಬೇರೆ, 20 ಎಕರೆ ನಾವು 6 ಎಕರೆ ಮಾಡಲಿ, 1/3 ಭಾಗ ಅರಣ್ಯ ಮಾಡಿಬಿಡು. ಸಸ್ಯ ವೈವಿಧ್ಯ, ಎಲ್ಲಾ ಥರದ ಮರಗಳನ್ನು ಹಚ್ಚಿಬಿಡ್ರಿ. ಯಾವ್ಯಾವುದೋ ಪಕ್ಷಿ ಬರ್ತೈತಿ, ಯಾವ್ಯಾವುದೋ ಇಣಚಿ ಬರ್ತೈತಿ, ಏನೇನೋ ಬರ್ತಾವ. ಎಷ್ಟು ಕಿಲೋಮೀಟರ್ ಶಾರ್ಟ್ ಆತೀಗ ವಿಚಾರ ಮಾಡ್ರಿ. ಈ ಜೀವನ ನಾವು 2 ದಿವಸದಿಂದ ಎಂಜಾಯ್ ಮಾಡಾಕಂತೀವಿ. ಇದನ್ನ ನಾವು ಮಾಡಕ್ ಎಲ್ಲಿ ಹೋಗ್ಬೇಕಾಗಿತ್ತು? ಎಷ್ಟು ಕಿಲೋಮೀಟರ್ ದೂರ ಹೋಗ್ಬೇಕಾಗಿತ್ತು? ಎಷ್ಟು ನಡಿಬೇಕಾಗಿತ್ತು? ಈಗ ಎಷ್ಟು ನಡೆದೇವು ನಾವು? ರೆಸಾರ್ಟ್ನಾಗ ಇಂಥವನ್ನೆಲ್ಲ ಮಾಡಿ ದಿವಸ ಲಕ್ಷಾಂತರ ದುಡ್ಡು ಕೀಳ್ತಾ ಇದೆ ಸರ್. ಇಲ್ಲಿ ನೋಡಿ ಏನೇ ಇಲ್ಲ, ಫ್ರೀಯಾಗೆ ಮುಗಿದೋಯ್ತು. ನಮ್ಮನ್ನ ನಾವು ಮಾಡ್ಕೊಂಡು ತಿಂದು ಮುಗ್ದೇ ಹೋಯ್ತು. ಪುಣ್ಯ. ಖರೆ. ಅಂದ್ರೆ ಇದು ಬರೀ ಸಂಜೀವಣ್ಣ ಅಂತಲ್ಲ, ಸಾಧ್ಯ ಆದ್ರೆ ಎಲ್ಲರಿಗೂ ಇದೆ, ಇದು ಎಲ್ಲರಿಗೂ ಸಾಧ್ಯ ಸರ್. ಅದಕ್ಕೆ ಉದಾಹರಣೆ ನಾನೇ ಉದಾಹರಣೆ. ಯಾವಾಗಾದ್ರೂ ಇದನ್ನ ನಂದಂತ ಬರ್ತೇನೆ. ನಾನು ಏನ್ ಹೇಳಿಲ್ಲ ನಿನ್ನೆ, ಇದನ್ನ ತವ್ರ ಮನಿಗೆ ಬಂದೇನ ಅಂತ ಅನ್ಲ. ನಾ ಏನ್ ಹೇಳಿದ್ನಿ, ನಮ್ಮ ಅಜ್ಜನ ಮನಿಗೆ ಬಂದಂಗ ಆಗೈತಿ ಅಂತ ಹೇಳಿದ್ನೇನ. ಸರ್ ನನ್ ಕನಸಿತ್ತು, ಕೃಷ್ಣಾ ನದಿ ಈ ದಂಡಿಂದ ಆ ದಂಡಿಗೆ ಹೋಗ್ಬೇಕಂತೇಳಿ. ನಮ್ಮ ಮನ್ಯಾಗ ಯಾವತ್ತೂ ಅವಕಾಶ ಕೊಡ್ಲಿಲ್ಲ ಅದನ್ನ. ಅಂತ ಹುಚ್ಚು ಸಾಹಸ ಬೇಡ. ಕೃಷ್ಣಾ ನದಿ ನೀರು ನೋಡೇನಿ, ಅಲ್ಲಿ ವರ್ತಿ ತೆಗೆದು ನೀರಿಗೆ ಬೆಳ್ಕೊಂಡು ಬಂದದ್ದು ನೋಡೇನಿ. 2 ನಾನು ನೋಡೇನಿ ಆ ಊರಾಗ. ಆ ಕನಸು ಮತ್ತೆಂದು ಇನ್ನು ಹೋಗಕ್ ಆಗುದಿಲ್ಲ. ಅಲ್ಲಿ ಯಾರು ಇಲ್ಲಿ ಈಗ ಊರಾಗ ಆದ್ರ ಅಷ್ಟು ದೊಡ್ಡ ಸಂಭ್ರಮ ಪಡುವಷ್ಟು ಜನ ಇಲ್ಲ. ಎಲ್ಲ ತಮ್ಮ ಜೀವನೋಪಾಯಕ್ಕೆ ಕಂಡುಕೊಂಡು ಎಲ್ಲೋ ಹೊರಗೆ ಹೋಗ್ಯಾರ. ಅದನ್ನು ಹೊಳ್ಳಿ ಇಲ್ಲಿ ಕ್ರಿಯೇಟ್ ಮಾಡಿಟ್ಟಾನ. ಇಲ್ಲಿ ಬರ್ತೇನೆ, ಎಂಜಾಯ್ ಮಾಡ್ತೇನೆ. ನನಗೆ ಯಾವಾಗ ಇಲ್ಲಿ ಯಾವುದೋ ಬೋರ್ಡ್ ಹಾಕಿಲ್ಲ ಅವರು. ಇಲ್ಲಿ ನಾಯಿಗಳಿವೆ ಎಚ್ಚರಿಕೆ ಅಂತ ಏನಾರು ಬೋರ್ಡ್ ಹಾಕ್ಯಾನ ನಾವು, ಅಥವಾ ತನ್ನ ಗೇಟಿಗೆ ಏನಾರು ಕೀಲಿ ಹಾಕ್ಯಾನ, ಫೆನ್ಸಿಂಗ್ ಮಾಡ್ಯಾನ? ಯಾವ್ದು ಇಲ್ಲ, ಓಪನ್ ಐತಿ. ಯಾವಾಗ ಬೇಕಾದಾಗ ಬರ್ಬೋದು, ಎಂಜಾಯ್ ಮಾಡ್ಬೋದು. ದೊಡ್ಡ ಅಡಿಗೆ ಮನಿ ಓಪನ್ ಬಿಟ್ಟಾನ, ಬೇಕಾದಂಗ ಮಾಡ್ಕೊಂಡ್ರಿ, ತಿನ್ರಿ, ಹೋಗ್ರಿ. ಎಲ್ಲ ರೇಷನ್ ಅದು ಯಾವ್ದು ಕೀಲಿಲ್ಲ ಸರ್. ಎಲ್ಲರೂ ಬರ್ರಿ, ಎಂಜಾಯ್ ಮಾಡ್ರಿ. ಅದನ್ನ ಅವ್ರು ಬಯಸ್ತಾರ ಅದನ್ನ. ಅವ್ರು ಏನ್ ಬಯಸ್ತಾರ ಅದನ್ನ ನಾವು ಅವ್ರು ಕೊಟ್ರ. ಅದಕ್ಕಿಂತ ಅವ್ರು ನೋಡ್ರಿ, 20 ಮಂದಿ ಊಟ ನೋಡಿದ್ರೆ ಖುಷಿ ಪಟ್ರ. ಅವ್ರ ಜೊತೆ ಇದ್ದ ನಾವು, ನಮ್ಮ ಜೊತೆ ಊಟ ಮಾಡಿದ್ರ ಅವ್ರು. ಅಲ್ಲ, ಅದು ಇರ್ಲಿ. ಈ ದಿವಸ ಹಿಂಗ್ ನಡಿಬೇಕು ಅಂತ ನಿಂತಾರಲ್ಲ, ದಿವಸ ನಡಿಬೇಕು, 360 ದಿವಸ ಹಿಂಗಿರ್ಬೇಕಿಲ್ಲ. ಹಂಗೆ ಮಾಡೋಣ. ಈಗ ಫೆಬ್ರವರಿ ಒಳಗೆ ಒಂದು ಯೋಗ ಧ್ಯಾನ ಮೌನ ಶಿಬಿರ ಮಾಡೋಣ ಅಂತ. 3 ಅಥವಾ 4 ದಿವಸದ ಫೆಬ್ರವರಿ ಒಳಗೆ. ಮಾರ್ಚ್ ಒಳಗೆ ಜೀವನ ವಿದ್ಯಾ ಶಿಬಿರ ಮಾಡೋಣ ಅಂತ. ಮಾಡ್ತಾ ಇರೋಣಂತ. ಬರ್ತಾರೆ ಜನ, ಬರ್ಲಿ. ಸರ್, ನಿನ್ನಿದೊಂದು ಪ್ರಶ್ನೆ ನಂದು ಉಳಿದತಿ.
25 ಮಂದಿ ಒಂದು ತಾಸು ನಾವು ಹರಟಿ ಹೊಡೆದಿವಿ, 2 ತಾಸು ಹರಟಿ ಹೊಡೆದಿವಿ, ಅಥವಾ ಇನ್ನು 8 ತಾಸು ಆದಿವಿ. ಮುಂಜಾನೆ ಅದ 25 ಮಂದಿ ಒಂದು 5-10 ನಿಮಿಷ ನಾವು ಮೌನದಿಂದ ಇದ್ದೀವಿ. ಅದು ಸಾಧ್ಯ ಆಕತ್ತನ? ಅದು ಸಾಧ್ಯ ಆಗೋದು ಇಲ್ಲಿ ಮಾತ್ರ, ಮತ್ತೆಲ್ಲಿ ಸಾಧ್ಯ ಆಗೋದಿಲ್ಲ. ನೀವು ಮಾಡಿದ್ರಿ ಅದನ್ನ, ಅವಾಗ ನಿಮ್ ಮಾತಾಡ್ಬೇಕು ಅನಿಸ್ತೇನ? ಇಲ್ಲ ಅವಾಗ ಏನಾದ್ರು ಪಿನ್ ಡ್ರಾಪ್ ಸೈಲೆನ್ಸ್ ಇತ್ತು, ಬರೀ ಈ ಹಕ್ಕಿ ಧ್ವನಿ ಕೇಳಿದಿಂದ ಅದನ್ನ ನೆನಪಾತ್ ನನಗೆ. ಅಲ್ಲಿ ಏನ್ ಕೇಳ್ತಿತ್ತು? ಬರೀ ಪಕ್ಷಿ ಧ್ವನಿ ಕೇಳ್ತಿತ್ತು. ಅದು ಸಾಧ್ಯತೆ ಇಲ್ಲೇ ಐತಿ. ಪಕ್ಷಿ ಧ್ವನಿ ಆದ್ರೆ ಇನ್ನೊಂದು ನೆನಪಾಯ್ತು, ಮೋಸ್ಟ್ಲಿ ಅವ್ನ ಕೇಳೋದ್ ಬಿಟ್ಬಿಟ್ಟಿವಿ, ದೂರ ತಳ್ಳಿಬಿಟ್ಟಿದೀವಿ. ಹಂಗಾಗಿ ಅನಾಹುತಕ್ಕೆ ಇದಕ್ಕೆ ಅವಕ್ಕೆ ಜಾಗ ಕೊಡ್ಬೇಕಾಗಿತ್ತು. ಅವತ್ತಕ್ಕೆ ಜಾಗ ಕೊಡೋಣ ಅಂತ. ಅವತ್ತಕ್ಕೂ ಹಕ್ಕದ, ಮತ್ತೆ ಅವತರ ಜೋಡಿ ಅಲ್ಲ ನೋಡ್ರಿ. ಬಹಳ ಸರಳ ಲೆಕ್ಕಾಚಾರ. ಮನುಷ್ಯರು ಅಂತ ಅನ್ನುವವರು ಈ ಭೂಮಿಯ ಮೇಲೆ ಸೃಷ್ಟಿಯಾಗಿ 50 ಲಕ್ಷ ವರ್ಷ ಅಂತ ಹೇಳ್ತಾರೆ, 60 ಲಕ್ಷ ವರ್ಷ ಅಂತ ಹೇಳ್ತಾರೆ. ಅದರ 99 ಭಾಗ ನಾವು ಕಾಡಿನೊಳಗೆ ಇದ್ದು ಬೆಳೆದವರು. ಇದೇ ಪಕ್ಷಿಗಳ ಸದ್ದು, ಇದೇ ಪ್ರಾಣಿಗಳು, ಇದೇ ಬೆಳೆದಿಂಗಳು, ಇದನ್ನ ಆನಂದಿಸಿಕೊಂಡೇ ಬೆಳೆದವರು. ಸಂಸ್ಕೃತಿ ಅಂತ ಮಾಡ್ಕೊಂಡಿದ್ದು ತೀರಾ ಇತ್ತೀಚೆಗೆ, ಈ 10,000 ವರ್ಷನೋ 20,000 ವರ್ಷನೋ. ಅದರೊಳಗೂ ಈ 200-250 ವರ್ಷದೊಳಗೆ ನಾವು ಅಭಿವೃದ್ಧಿಯ ಹೆಸರಿನೊಳಗೆ ದೂರ 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 ಹೋಗಿಬಿಟ್ಟಿವಿ. ನಾವು ಅದನ್ನೆಲ್ಲ ಬಿಟ್ಟು ಎಷ್ಟು ನಮ್ಮ ಸುತ್ತಲೂ ಹಸಿರು ಇರ್ತದೋ ಅಷ್ಟು ನಾವು ನೆಮ್ಮದಿಯಿಂದ ಇರ್ತೀವಿ, ಅಷ್ಟು ಆರಾಮಾಗಿರ್ತೀವಿ ನಾವು. ಭಾಳ ಸುಲಭ ಅದು. ಭಾಳ ಕರೆ ಹೇಳಿದ್ವಿ, ಭಾಳ ಕಳೆ. ಹೌದು ನಿಜ. ಆರೋಗ್ಯದಿಂದ ಇರ್ತೀವಿ, ಮಾನಸಿಕ ನೆಮ್ಮದಿ. ಒಬ್ರು ಮಾತಾಡ್ತೀವಿ, ಇಂಜಿನಿಯರಿಂಗ್ ಬಿಟ್ಟು ಬಂದಿದ್ದಾರೆ ಅಮ್ಮ, ಬೇಡ ಸಾಕು ಅನಿಸ್ತು ಎಲ್ಲೋ ಒಂದೊಂದು. ಭಾಳ ಖುಷಿ ಆಯ್ತು ನನಗೆ. ಸಾಕು ಅನಿಸ್ತಲ್ಲ, ಸಾಕು, ಫುಲ್ ಸ್ಟಾಪ್ ಇಟ್ಬಿಟ್ರಲ್ಲ ಅಲ್ವಾ? ಹಾಗೆ ಅದು ಭಾಳ ಖುಷಿ ವಿಚಾರ. ಹಾಗಾಗಿ ನಿಮ್ಮದೇ ಒಂದು ಉದಾಹರಣೆ ತಗೋಬೋದು. ಬಟ್ ಮಾಡ್ತಾನೆ ನೀವು ಇದನ್ನು ಮಾಡಿದ್ರಿ. ಕೆಲವೊಬ್ರು ಏನು ಮಾಡ್ತಾರೆ, ರಿಟೈರ್ಡ್ ಆದಮೇಲೆ ಎಲ್ಲ ಮಾಡೋಣ ಅಂತ. ಮೋಸ್ಟ್ಲಿ ಅದು ಆಗ್ಲಿಕ್ಕಿಲ್ಲ. ನೀವು ಒಂದು ಏಜಿಗೆ ಬಂದಾಗ ಒಂದಿಷ್ಟು ಶಕ್ತಿ ಇರುವಾಗ, ಕಸು ಇರುವಾಗ, ರಟ್ಟ್ಯಾಗ, ಮೈಯಾಗ, ಮನಸ್ಸಿನಾಗ ಇಂಥವೇನ ಮಾಡ್ಕೊಂಡು ರಿಟೈರ್ಮೆಂಟ್ ಸ್ಟೇಜ್ಗೆ ಇಂಥದ್ದು ಸಿಗುತ್ತೆ ನಿಮ್ಗೆ ಅಲ್ಲ? ನೀವು ಅದನ್ನ ಮಾಡಿರಿ. ನಾವು ಅದನ್ನ ಉದಾಹರಣೆ ಎಜುಕೇಶನ್ ಬಿಟ್ಟು ಇದನ್ನ ಮಾಡಿದ್ನಿ. ಎಜುಕೇಶನ್ ಆಗಿದ್ರೆ ಮತ್ತೆ ನಾನು ದಾರಿ ಬೇರೆ ಹಿಡಿತಿದ್ನಿ. ಫೈನಲ್ ಇಯರ್ ಎಕ್ಸಾಮ್ ಬಿಟ್ಟು, LLB ಫೈನಲ್ ಇಯರ್ ಎಕ್ಸಾಮ್ ಬಿಟ್ಟು ನಾ ತೋಟಕ್ಕೆ ಬಂದೆ. ಯಾಕಂದ್ರೆ ಮುಗಿಸಿ ಬನ್ನಿ ಅಂದ್ರೆ ಆ ಎಕ್ಸಾಮ್ ಬಿಟ್ಟು ಬಂದದ್ದಕ್ಕೆ ಎಷ್ಟೋ ಮಂದಿ ಹುಚ್ಚಂದ್ರು, ನೀವು ಕೆಲ್ಸಕ್ಕೆ ಬಾರದವ ಅಂದ್ರು, ಏನೆಲ್ಲ ಅಂದ್ರು. ಆದ್ರೆ ನೀವೇನು ಹೇಳಿದ್ರಲ್ಲ, ರಿಟೈರ್ಮೆಂಟ್ ಆದ್ಯಂತ ಖುಷಿ. ನಾ ಅದಕ್ಕೆ ಇವತ್ತು ಯಾರೋ ಕೇಳಿದ್ರು ನನಗೆ, ಅವ್ರಿಗೆ ಹೇಳಿದ್ನ ನಾ 27 ವರ್ಷದಿಂದ ರಿಟೈರ್ಮೆಂಟ್ ಆಗೇನೆ ಅಂತ. ಕಾಣದ ಸ್ವರ್ಗವನ್ನು ಕಲ್ಪನೆ ಮಾಡ್ಕೊಂಡು ಬದುಕೋದು ಬೇಡ, ಇದ್ದ ಜಗಾನ ಸ್ವರ್ಗ ಮಾಡ್ಕೊಂಡು ಬದುಕು. ಇಲ್ಲೇ ಬರ್ಬೇಕಂತಿಲ್ಲ, ಎಲ್ಲಿ ಅದಿ ಅಲ್ಲೇ ಸ್ವರ್ಗ ಮಾಡ್ಕೋ, ಎಷ್ಟು ಸಾಧ್ಯತೆ ಅಷ್ಟು ಮಾಡ್ಕೋ. ಅದನ್ನ ಕಲಿಬೇಕು. ಯಾವಾಗ ನಾವು ಇಲ್ಲಿ ನಿನ್ನೆ 2 ದಿವಸದಿಂದ ಎಷ್ಟೋ ಸೊಪ್ಪಿಂದ ಹೇಳಿದ್ರು, ನಾವು ಎಷ್ಟು ನೆನಪಿಟ್ಕೋತೇವೆ ಮುಖ್ಯ ಇಲ್ಲ, ಎಷ್ಟು ಅಳವಡಿಕೆ ಮಾಡ್ಕೋತೇವೆ ಅದು ಮುಖ್ಯ. ಅದು ನಮಗೆ ನೆನಪಿನ್ಯಾಗ ಉಳಿದು, ಅದು ನಮ್ಮ ಇದ್ರೊಳಗೆ ಆತ್ಮದಾಗ ಉಳಿದು. ಹೌದು, ನಾವು ಬದಲು ಮಾಡ್ಬೇಕು ಅಂತೀವಿ. ಇಲ್ಲ ಏನೋ ಬದಲು ಮಾಡಕ್ ಹೋಗ್ಬೇಕು, ಬದಲಾಗೋಣ, ನಾವು ಬದಲಾಗೋಣ ಅಷ್ಟೇ ಅಷ್ಟೇ ಅಷ್ಟೇ. ಸರ, ಈಗ ಅಣ್ಣಂದೊಂದು ಮಾತು ಹೇಳ್ತೀನಿ. ನನಗೆ ಪರಿಣಾಮ ಬೀರಿದ್ದು, ನಾನು ಅಳವಡಿಸ್ಕೊಂಡದ್ದು. ನಿನ್ನೆ ತನಕ ನಾನು ಚಾಣಾಕ್ಷ ಆಗಿದ್ನಿ, ಜಗತ್ತನ್ನ ಬದಲಾಯಿಸಿ ಹೊರಟಿದ್ನಿ. ನಿನ್ನೆ ತನ ನಾನು ಚಾಣಾಕ್ಷ ಆಗಿದ್ನಿ, ಜಗತ್ತನ್ನ ಬದಲಾವಣೆ ಮಾಡ್ಬೇಕಂತ ಹೊಂಟಿದ್ನಿ. ಇವತ್ತು ನಾ ವಿವೇಕಿ ಆಗೇನಿ, ನನ್ನನ್ನು ಬದಲಾವಣೆ ಮಾಡ್ಕೋತೀನಿ. ಇದು ನನ್ನ ಮಾತಲ್ಲ, ಇದು ರೂಮಿಯ ಮಾತು. ಅಲ್ಲ, ಯಾರೋ ಮಾತು ಹೇಳಿದ್ದು, ನನಗೆ ಹೇಳಿದ್ದು ನೀವಲ್ಲ, ರೂಮಿಯ ನನಗೆ ಹೇಳಿಲ್ಲ. ಬಹಳ ಅದ್ಭುತ. ರೂಮಿ ಅದು ಜಗತ್ತೇ ಬೇರೆ, ಅದ್ರ ಜಗತ್ತೇ ಬೇರೆ. ಮಾತಾಡಿದ್ರೆ ಇನ್ನೂ ಬೇಕಾದಷ್ಟು ಟಾಪಿಕ್ಗಳಿದೆ ಅಣ್ಣ. ಅವ್ರ ಜೊತೆ ಹಂಗೆ ಮಾತಾಡ್ಸ್ಕೊಂತ ತಲುಪ್ತೀವಿ. ನೀವು ಹಾಕೊಂಡು ಬರ್ರಿ. ನಮ್ಮ ಪರಂಪರೆ ಹೆಂಗಂದ್ರೆ ಎಲ್ಲರ ಜೊತೆ ಯುದ್ಧ ಮಾಡಿ ಗೆದ್ದ ದೇಶ ನಮ್ದು. ಇನ್ನೂ ಅಸ್ತಿತ್ವ ಉಳಿಸ್ಕೊಂಡಿರುವಂಥದ್ದು. ಯಾಕೆ ಈ ಸಣ್ಣದಕ್ಕೆ ನಾವು ಕೈ ಚೆಲ್ಲಿ ಕೂತ್ಬಿಟ್ವಿ ಅನ್ನೋದು ಗೊತ್ತೇ ಆಗಲಿಲ್ಲ ನನಗೆ. ನಾವು ಸಂಸ್ಕೃತಿ ಉಳಿಸ್ಕೊಳ್ಳಲಾರ್ದಕ್ಕೆ, ಸಂಸ್ಕಾರ ನಮ್ಮ ಮಕ್ಕಳಿಗೆ ಕೊಡ್ಲಾರ್ದಕ್ಕೆ. ನಮ್ಮ ಮಕ್ಕಳನ್ನ ಯಾವ ರೈತ ಆದವ ತನ್ನ ಮಗ ರೈತ ಆಗ್ಲಿ ಅಂತ ಇವತ್ತು ಬಯಸ್ತಾ ಇಲ್ಲ. ಆದ್ರ ಅದ ಮಗು ಅಲ್ಲಿ ಹೋಗಿ ಆ ಒತ್ತಡ ತಾಳಾರ್ದ ಹೊಳ್ಳಿ ಏನ್ ಬರಾಕತ್ತಲ್ಲ ಮನಿಗೆ. ಇವತ್ತು ಹೇಳಿದ್ರ ನಮ್ಮ ವಾಗೇಶ್, ನನ್ನ ಕಡೆ ಹಣ ಇತ್ತು, ಪಗಾರ ಇತ್ತು, ನನ್ಗೇನ್ ಬೇಕಾಗಿತ್ತು? ತಂದೆ ತಾಯಿ ಬೇಕಾಗಿತ್ತು, ಪ್ರೀತಿ ಬೇಕಾಗಿತ್ತು. ನನ್ನ ಮಕ್ಕಳಿಗೆ ಅಜ್ಜ ಅಜ್ಜಿ ಬೇಕಾಗಿದ್ರು. ನನ್ನ ಮಕ್ಕಳಿಗೆ ಅಜ್ಜ ಅಜ್ಜಿ ಪ್ರೀತಿ ಬೇಕಾಗಿತ್ತು, ನನಗ್ ತಂದೆ ತಾಯಿ ಬೇಕಾಗಿದ್ರು. ನಾ ಎಜುಕೇಶನ್ ಹಾಸ್ಟೆಲ್ನಾಗ ಇದ್ ಮಾಡಿದ್ನಿ, ನೌಕರಿ ಹಿಡಿದ್ನಿ, ಎಲ್ಲ ಹಣ ಬಂತು, ಎಲ್ಲ ಬಂತು. ನನ್ಗೆ ರಾತ್ರಿ 3-4 ಗಂಟೆ ತನಕ ನಿದ್ದೆ ಹತ್ತಿದ್ದಿಲ್ಲ.
ಎಲ್ಲರೂ ಅವ್ರ ತಂದೆ ತಾಯಿನ ನೆನೆಸ್ಕೋತಾರ, ಮತ್ತೊಂದು ಎಂಜಾಯ್ ಮಾಡ್ತಾರ. ನಾ ಮಾಡ್ತಾ ಇಲ್ಲ. ಮಕ್ಕಳಿಗೆ ಬರಕತ್ತೈತಿ, ಅದು ತಂದೆ ತಾಯಿಗೆ ಬರೋದು. ಇನ್ನೊಂದು ಶಬ್ದ ನೀವು ಇವತ್ತು ನೆನಪಿಟ್ಕೊಳ್ಳುವಂಥದ್ದು, ಪದೇ ಪದೇ ರಿಪೀಟ್ ಮಾಡ್ಕೊತೀರ್ರಿ. ಮಕ್ಕಳಿಗೆ ಕಲಿ ಹುಚ್ಚಿರ್ಬೇಕು, ಕಲಸು ಹುಚ್ಚಿರಬಾರ್ದು. ಪೇರೆಂಟ್ಸಿಗೆ, ತಂದೆ ತಾಯಿಗೆ ಕಲಸು ಹುಚ್ಚಿರಬಾರ್ದು, ಮಕ್ಕಳಿಗೆ ಕಲಿ ಹುಚ್ಚಿರ್ಬೇಕು. ಅವ್ರು ಏನು ಕಲಿತಾರಂತಾರ ಅದಕ್ಕೆ ಸಪೋರ್ಟ್ ಮಾಡ್ರಿ, ಅವರು ಒಂದು ಮೂರ್ತಿ ಆಗ್ತಾರ. ನಿಮ್ಮ ಕಲಸು ಹುಚ್ಚಿಗೆ ಅವರು ಡಿಪ್ರೆಷನ್ಗೆ ಹೋಗ್ತಾರ, ನಿಮ್ಮನ್ನು ಬಿಟ್ಟು ಹೋಗ್ತಾರ. ನಿಮ್ಮ ಕಲಸು ಹುಚ್ಚು, ನನ್ನ ಮಗ BE ನನ್ನ ಮಗ MBBS ಆಗಲಿ, ನನ್ನ ಮಗ ಆಗಲಿ, ಸಾಫ್ಟ್ವೇರ್ ಇಂಜಿನಿಯರ್ ಆಗಲಿ, ಫಾರಿನ್ಗೆ ಹೋಗಲಿ, ಏನು ಬಯಸಾಕತ್ತಿ, ರ್ಯಾಂಕ್ ಬರಲಿ, 90 ತೊಗೊಳ್ಳಿ ಅಂತ ಪ್ರೆಷರ್ ಹಾಕಿದ್ರಿ, ನಿಮ್ಮ ಮಗ ನಿಮ್ಮವಲ್ಲ. ಅವ್ನು ಪುಸ್ತಕ ಹುಳ ಹಾಕಾನ, ಕಲಿತಾನ, ನಿಮ್ಮನ್ನು ಬಿಟ್ಟು ಹೋಗ್ತಾನ. ನಾವು ಕಲಿ ಹುಚ್ಚಿತ್ತಂದ್ರೆ ನೀವು ಬರೇ ಬೆನ್ ತಟ್ರಿ, ನಿಮ್ಮನ್ನು ಉಳಿಸ್ಕೊಂತಾನ ಬೇಕಾದಂಗೆ. ಈ ವಿಷಯದೊಳಗೆ ನಮ್ದು ಜ್ವಲಂತ ಉದಾಹರಣೆ. ಬರ್ರಿ. ನಾನು ಸಿವಿಲ್ ಇಂಜಿನಿಯರ್, ನಾನು ಆರ್ಕಿಟೆಕ್ಚರಲ್ ಕನ್ಸಲ್ಟೆನ್ಸಿನೂ ಮಾಡ್ತೀನಿ. ಅಟ್ಲೀಸ್ಟ್ ನನ್ನ ಮಗನಾದರೂ ಆರ್ಕಿಟೆಕ್ಚರ್ ಆಗಲಿ ಅಂತ ಹೇಳಿ ಆರ್ಕಿಟೆಕ್ಚರ್ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಕೊಡ್ಸೋಕೆ ಕೂತೆ. ಅವ ಅಂದ ನನಗೆ ಆಗಂಗಿಲ್ಲ, ನಾ ಮೆಕ್ಯಾನಿಕಲ್ ಇಂಜಿನಿಯರ್ ಆಗವ. ಅವಾಗೊಂದು ಹುಚ್ಚು, 5 ವರ್ಷದಿಂದ ಹಿಡ್ಕೊಂಡು ಗಾಡಿ ಯಾವುದೋ ಗಾಡಿ ತೊಗೊಂಡ್ರು ಅದ್ರದ್ದು ಫುಲ್ ಡೀಟೇಲ್ಸ್ ಹೇಳ್ತಾನವ. ಸೊ ಹಿ ವಾಂಟೆಡ್ ಟು ಬಿ ಎ ಮೆಕ್ಯಾನಿಕಲ್ ಇಂಜಿನಿಯರ್. ಆಯ್ತಪ್ಪ, ನಿನ್ನ ಮನಸ್ಸು. ಆಮೇಲೆ ಡಿಗ್ರಿ ಆದ ಕೂಡಲೇ ಆಗೋಕ್ಕಿಂತ ಮುನ್ನೆ ಇದ್ರೊಳಗೆ ಏನಂತಾರೆ ಅದು ಕ್ಯಾಂಪಸ್ನೊಳಗೇನೆ ಸೆಲೆಕ್ಷನ್ನಾಗಿ ಹೋದ. ನಾವು ಹಿ ಈಸ್ ಒನ್ ಆಫ್ ದ ವೆರಿ ಗುಡ್ ಇಂಜಿನಿಯರ್ ಇನ್ ಮೆಕ್ಯಾನಿಕಲ್ ಫೀಲ್ಡ್ನೊಳಗೆ. ಯಾವುದು ಮರ್ಸಿಡೀಸ್ ಬೆಂಜಿನೊಳಗೆ ಕೆಲಸ ಮಾಡ್ತಾನೆ ಮ್ಯಾನೇಜರ್ ಅಂತ ಹೇಳಿ. ಬಿಕಾಸ್ ಯು ಹ್ಯಾವ್ ಟು ಲೀವ್ ಹಿಮ್ ಫಾರ್ ಹೀಸ್ ಓನ್ ಇಂಟ್ರೆಸ್ಟ್ ಅನ್ನುವಂಥ ಮಾತಿಗೆ ಇದು ಉದಾಹರಣೆ ಸಿಗ್ತಲ್ಲ. ಇಲ್ಲೇ ಉದಾಹರಣೆ ಐತಿ. ನೀವು ಅಣ್ಣನ ಕೇಳ್ರಿ, ಅಣ್ಣನ ತಂದೆ ತಾಯಿ ಅಣ್ಣ ಡಾಕ್ಟರ್ ಆಗಲಿ ಅಂತ ಬಯಸಿದ್ದು, ಅಣ್ಣ ಕಲಿತ ಡಾಕ್ಟರ್ ಅದು. ಇಲ್ಲೇ ಕೇಳ್ರಿ, ಅವ್ರ ಕಲಿ ಹುಚ್ಚಿತ್ತು, ಅದಕ್ಕೆ ಅವ್ರು ಕಲ್ತ್ರ. ಅವ್ರ ತಂದೆ ತಾಯಿಗೆ ಅವ್ರು ಡಾಕ್ಟರ್ ಆಗಲಿ ಅಂತ ಇದ್ದಿದ್ದಿಲ್ಲ. ಅವ್ರಿಗೆ ಏನು ಮಗ ಏನು ಮಾಡ್ತಾನೆ ಅದು ಮಾಡಲಿ. ನೋಡ್ರಿ, ಎಲ್ಲೇ ಯಾರಿಗೆ ಕಲಿ ಹುಚ್ಚಿರ್ತತಿ ಅವ್ರು ಹುಡ್ಕೊಂಡು ಹೋಗಾರ, ಎಲ್ಲೋ ಒಂದು ಜಾಗ ಹುಡ್ಕೊಂಡು ಹೋಗಾರ. ಯಾರಿಗೆ ಕಲಸು ಹುಚ್ಚಿರ್ತತಿ ಅವ್ರು ಹಣ ಅಷ್ಟೇ ಖರ್ಚು ಮಾಡ್ತಾರೆ. ಅವರು ಕಾಲೇಜ್ ಹುಡ್ಕೊಂಡು ಹೋಗಾರ, ಸಂಸ್ಥಾ ಹುಡ್ಕೊಂಡು ಹೋಗಾರ. ನನ್ನ ಮಗ ಜೈನ್ ಕಾಲೇಜ್ನಾಗ ಕಲೀಲಿ, ನನ್ನ ಮಗ ಇಂಥದ್ರಾಗ ಕಲೀಲಿ. ಅವ್ರು ಕಾಲೇಜ್ ಹುಡ್ಕೊಂಡು ಹೋಗಾರ, ಹಣ ವೆಚ್ಚ ಮಾಡ್ತಾರೆ, ಆದ್ರೆ ಮಕ್ಕಳಿಗೆ ಕಲಿಸೋದಿಲ್ಲ. ನನ್ನ ಮಗಳನ್ನ ಕಿತ್ತೂರು ಸೈನಿಕ್ ಸ್ಕೂಲಿಗೆ ಇಡಬೇಕಂತ ನನ್ನ ತಲೆಯಾಗ ಬಂದಿತ್ತು. ಏನೋ ಒಂದು ಆಕರ್ಷಣೆ, ನಾ ಅಲ್ಲಿ ನೋಡಿದಾಗ, ಆ ಸ್ಕೂಲ್ ನೋಡಿದಾಗ ಅಲ್ಲಿ ಇಡಬೇಕಂತಿತ್ತು. ನಾನು ಹಂಗಂತೇಳಿ ಒಬ್ಬರು ಸಜೆಷನ್ ಕೇಳಿಕ್ಕೆ ಹೋದ್ನಿ, ಸಂಜು ಅಣ್ಣನಂತೆ ಹೋದ್ನಿ. ನಾನು ಸಜೆಷನ್, ನನ್ನ ಮಗಳನ್ನ ಇಂತಲ್ಲಿ ಇಡಬೇಕಂತ ಹೊಂಟೀನಿ. ಹುಚ್ಚ, ಇರೋದು ಒಂದು ಮಗಳೈತಿ, ಕೊಟ್ಟು ಮನೆಗೆ ಹೋಗತ್ ನಾಳೆ, ಅದನ್ನು ಹಾಸ್ಟೆಲ್ನಾಗ ಇಟ್ಟು ಆಕಿ ಪ್ರೀತಿ ಕಳ್ಕೊಂಡು ಏನು ಮಾಡಾವದಿ? ಊರಾಗ ಸಾಲಿ ಅದಾವ, ನೀ ಕಲ್ತದ್ದು ಕನ್ನಡ ಸಾಲಿ, ನಿನ್ನ ಮಕ್ಕಳನ್ನ ಓದ ಅಲ್ಲಿ ಇಟ್ಟು ಏನು ಮಾಡಾವದಿ? ಕಲಸಕ್ಕಿನ ಅಟ್ಲೀಸ್ಟ್ 10th ಆಗುತ್ತಾನ ನಿನ್ನ ಮನ್ಯಾಗ ಇಟ್ಕೋ. 10th ಆಗುತ್ತಾನ ಮೆಚುರಿಟಿ ಬಂತಂದ್ರೆ ಆಕಿಗೆ ಒಂದು ಜ್ಞಾನ ಬರ್ತೈತಿ, ಆಕಿ ಮಾಡ್ಕೋತಾಳ. PUCಗೆ ಎಲ್ಲೇರು ಹೋಗೋಳ, 10th ತನ ಹೊರಗೆ ಹಾಕಬೇಡ. ನೋಡ್ರಿ, ಕಲ್ತ್ನಿಲ್ಲ ಇದನ್ನು ನಾನು. ಯಾರು ಇಂದ ಇನ್ಸ್ಪೈರ್ ಆದ್ನೂ ಇಲ್ಲ. ನಾವತ್ತ ಡಿಸಿಷನ್ ತೊಗೊಂಡು ಒಂದೇ ಸ್ಕೂಲ್, ಆಕೆ ಯಾವ್ದು ಬಾಲ್ವಾಡಿಗೆ ಹೋಗಿದ್ಲು ಅಲ್ಲೇ 10th ಮುಗಿಸಿದ್ಲು. ನಾನು ಆಕಿನ 4ನೇ 6ನೇ ತಕ್ಕೂ ಹಾಸ್ಟೆಲ್ನಾಗ ಇಟ್ಟಿದ್ನಿ ಅಂದ್ರೆ ಆಕಿ ಜೊತೆ ಪ್ರೀತಿ ಮಾಡಕ್ ಹಾಕಿತ್ತಾನ. ಈಗ ಆಕಿಗೆ ಏನು ಕಡಿಮೆ ಆಗಿಲ್ಲ. ಹಳ್ಳಿ ಶಾಲೆ ಕನ್ನಡ ಮೀಡಿಯಮ್ದಾಗ ಕಲ್ತಾಳ ಅಂತೇಳಿ ಈಗ BSc ಅಗ್ರಿ ಮಾಡ್ಲಿಕ್ಕತ್ತಾಳ. ಮತ್ತೇನು ಬೇಕು? ಸರ್, ನನಗೆ ತೋಟ ಪರಿಚಯ ಮಾಡಿದಾಕಿ ನನ್ನ ಮಗಳ ತಲೆಯಾಗ ಇಟ್ಕೋರಿ. ಈ ತೋಟ ಪರಿಚಯ ಮಾಡ್ಕೊಂಡವ್ ನಾ ಅಲ್ಲ, ಮಗಳ. ಇವತ್ ನನ್ ಸಂಜು ಅಣ್ಣ ನನ್ ಗುರ್ತಾ ಹಿಡಿದು ಈ ರಕ್ಷಿತಾ ತಂದಿವ ಅಂತ ಗುರ್ತಾ ಹಿಡ್ತಾರ. ಹೆಂಗ ಫಸ್ಟ್ ಅವ್ರು ಬಂದ್ರಿ ಇಲ್ಲಿ, ಫಸ್ಟ್ ಅವ್ರು ಬಂದ್ರ, ಅಪ್ಪ ನನ್ನ ಕನಸಲ್ಲಿದು ನಿನ್ ಕನಸು ಐತಿ, ಆಮೇಲೆ ನನ್ನ ಕನಸು ನೀ ಬಾಯಿಲಿ ಮೊದಲ ಅಂತಂದು ಇಲ್ಲಿಂದ ಫೋನ್ ಹಚ್ಚಿ ಕರೆದ್ಲು. ಫಸ್ಟ್ ಬಂದವನ ನಾನು ಬೆಟ್ಟಗಿದ್ದ ಕೆರೆಯಾಗ ಅಣ್ಣನ, ನಾನು ವೀರನಾರಾಯಣ ಕುಲಕರ್ಣಿ ಅಣ್ಣ 3 ಮಂದಿ ಕೆರೆ ದಂಡಿಗೆ ಹೋದಿವಿ, ಈಸ್ ಬಿದ್ದುಬಿಟ್ಟಿವಿ. ಅಲ್ಲಿಂದ ಜರ್ನಿ ಚಾಲು ಆಯ್ತು. ಅದಕ್ಕೆ ಇಲ್ಲಿ ಬಂದು ಈಸ್ ಬೀಳಿಲ್ಲ ಅಂದ್ರೆ ಅಪೂರ್ಣ ಆಕತ್ ನಂದು. ಅವತ್ತು ಜರ್ನಿ ಚಾಲು ಆಯ್ತು. ಅಂದ್ರೆ ನನ್ನ ಕನಸನ್ನು ನನ್ನ ಮಗಳು ಮುಂದುವರ್ಸ್ಯಾಳ. ನನ್ನ ಕನಸನ್ನು ಅದು ಆಕೆ ಆಸಕ್ತಿಯಿಂದ, ನನ್ನ ಪ್ರೆಷರ್ದಿಂದ ಅಲ್ಲ. ನೀ ಇದನ್ನ ಮಾಡು ಅಂತ ಯಾವತ್ತೊಂದಿಲ್ಲ. ಅದಕ್ಕೆ ಯಾರೋ ಒಬ್ಬರು ಬಲ್ಲವರು ಮೊನ್ನೆ ಒಂದು ಕೋಟ್ ಹಾಕಿದ್ದನ್ನು ನನ್ನ ನೆನಪೈತಿ. ನೀನು ಹೊಲ ಮಾರಿ ನಿನ್ನ ಮಕ್ಕಳನ್ನ ಕಲಿಸೋದು, ನಿನ್ನ ಮಗಳ ಮದುವೆ ಮಾಡಬೇಡ, ಹೊಲ ಕೊಟ್ಟು ಮದುವೆ ಮಾಡಕ್ಕೆ ಅಂತ. ಹೊಲ ಕೊಟ್ಟು ಮದುವೆ ಮಾಡು, ಹೊಲ ಕೊಟ್ಟು ಮದುವೆ ಮಾಡು. ಅವತ್ತ ಡಿಸಿಷನ್ ತೊಗೊಂಡು ಹೊಲ ಮಾರೋದನ್ನು ಕ್ಯಾನ್ಸಲ್ ಮಾಡಿದ್ನಿ. ಇದು ನಿಂದ, ಇಟ್ಕೊಳ್ಳೋದು ಬಿಡೋದು ನಿನಗೆ ಬಿಟ್ಟದ್ದು.
ಒಳ್ಳೆ ವ್ಯಾಖ್ಯಾನ ಇದು. ಹೊಲ ಇನ್ಮೇಲೆ ಹೊಸ ಸ್ಲೋಗನ್ ಇದು. ಅಲ್ಲ ಹೊಲ ಮಾರಿ ಮಗಳ ಮದುವೆ ಮಾಡ್ಬೇಡ್ರಿ, ಹೊಲ ಕೊಟ್ಟ ಮಗಳ ಮದುವೆ ಮಾಡ್ರಿ. ನೀವು ಎಲ್ಲ ಸಾಲ ಮಾಡೇನಿ ಅಂತ ಎದಕ್ ಮಾಡ್ತೀರಿ? ಮಗಳ ಮದ್ವಿಗ್ ಮಾಡ್ತೀರಿ. ಸಾಲ ಹರಿಯೋದು ಹೆಂಗ? ಹೊಲ ಮಾರ್ರಿ, ಮನಿ ಮಾರ್ರಿ, ಅದ ಮನಿ ಅಕ್ಕಿ ಕೊಡ್ರಿ, ಅದ ಹೊಲ ಅಕ್ಕಿ ಕೊಡ್ರಿ, ಅಕ್ಕಿ ಉಪಜೀವನ ಆಕತಿ. ನೋಡ್ರಿ, ಕನ್ಯಾ ನೋಡಾಕ ವರ ನೋಡಾಕ್ ಹೋದಾಗ ಒಂದು ಹೊಲ ಐತಿಲ್ಲೋ ಅಂತ ಕೇಳ್ತೀರಿ. ನಿಮ್ ಮಗಳನ್ನ ಅಲ್ಲಿ ದುಡ್ಯಾಕ್ ಕಳಿಸ್ತೀರಿ? ದುಡ್ಯಾಕ್ ಕಳ್ಸೋಂಗಿದ್ರ ಅವ್ನ ಹೊಲ ಐತಂತ ಕೇಳ್ರಿ. ಅದನ್ನ ಹೊಲ ಮಾರೇ ತಿನ್ನೋದಾತಂದ್ರ ಮತ್ತ ಅವಂಗೆ ಮತ್ ಹೊಲ ಅದಕ್ಕೆ ಮಾರಿ ತಿನ್ನಾಕ ಬ್ಯಾಡ್ರಿ ಮಾರಿ ತಿನ್ನೋ ಕೆಲಸ ಬೇಡ. ಅಕ್ಕಿ ಕೊಡ್ರಿ. ಅವ ನೀನು ಅನು ಅಪ್ಪತ್ತಕ್ಕೆ ಬರ್ತತಿ ಇಟ್ಕೋ, ನೀ ಎಷ್ಟು ದಿವ್ಸ ಹೊರಗೆ ದುಡಿ ಬ್ಯಾಡ ಅದಾಗ ನೀನು ಹೊಲಕ್ಕೆ ಬಂದು ನೀ ಆರಾಮ್ ಇರ್. 4 ಮಂದಿ ಉಪಜೀವನ ಆಕತಿ ಅಲ್ಲಿ. ಅಕ್ಕಿ ಬರೋ ತನಕ ಯಾರು 4 ಮಂದಿ ಜೀವನ ಮಾಡ್ತಿರ್ತಾರ. ಅಕ್ಕಿ ಬಂದಿಂದ ಅಕ್ಕಿಗೂ ಹಂಚ್ತಾರ. ಅವ್ರು ಒಂದು ರೊಟ್ಟಿ ಮಾಡಿದ್ರೆ ಈಕಿಗೆ ಒಂದು ಅರ್ಧ ಕೊಡ್ತಾರ, ಅವ್ರು ಒಂದು ತಿಂತಾರ. ಸರಿ, ಏನು ಕಟ್ಕೊಂಡು ಹೊಲ ಬೇರೆ ಎತ್ಕೊಂಡು ಹೋಗ್ತಾರೆ ಯಾರೇ? ಮಾರಿದ ಹಣ ಉಳಿದಿಲ್ಲ, ಹೊಲ ಉಳಿತತೆ ಅಲ್ಲಿ ನಿರಂತರ ಇದು. ಇಷ್ಟೆಲ್ಲ ಹಣ್ಣು ಮಾಡ್ಯಾನಂತಂದ್ರೆ ಏನು ಅಣ್ಣ ಅದನ್ನೇನು ಇಟ್ಕೊಂಡಿರ್ತಾನೆ ಕಿಸೆದಾಗ? ಇಲ್ಲ. ಅಲ್ಲಿ ಗಂಟೆ ಬರ್ದು ಕಾಯ್ಲಿಕ್ಕೆ. ಅಯ್ಯೋ ಹೌದಾ, ಗಂಟೆ ಬಡ್ದು ಕಾಯಕತ್ತೀರ ಗೆಳೆಯರ. ಊಟದ ಟೈಮ್ ಆಗೈತಿ, ಊಟದ ತೋರಿಸ್ತೀನಿ. ಅದಕ್ಕಿಂತ ಮುಖ್ಯವಾಗಿ ಸಾಹೇಬ್ರದ್ದು ಒಂದು ಅದ್ಭುತವಾದ ತೋಟ ಮಾಡ್ಯಾರ, ಅದ್ಭುತವಾದ. ಆಮೇಲೆ ಇನ್ನೊಂದು ಬಿದಿರಿಂದ ಮನಿ ಮಾಡ್ಯಾರ. ಆಮೇಲೆ ಇಬ್ಬರು ದಂಪತಿಗಳಂತೂ ಮಾತಾಡ್ಸಕ್ಕೆ ಭಾಳ ಖುಷಿ ನನಗಂತೂ. ನೀವು ನಿನ್ನೆಯಿಂದ ನೋಡ್ತಾ ಇದ್ದೀರಿ. ಇವ್ರದ್ದು ಶೀಘ್ರದಲ್ಲೇ ತೋಟ ಮತ್ತು ನಿಮ್ಮ ಮನೆ ಎಲ್ಲ ಪರಿಚಯ ಮಾಡಿಸೋಣ. ಅದೊಂದು ಪ್ರಾಮಿಸ್ ಮಾಡ್ತೀನಿ, ಮಿಸ್ ಮಾಡ್ಕೋಬೇಡಿ. ನೋಡ್ರಿ, ಈಗ ಊಟಕ್ಕೆ ಹೋಗೋಣ ಸರ. ಇವತ್ತಿನ ಮೆನು, ಈಗಿನ ಮಧ್ಯಾಹ್ನದ ಮೆನು. ಚಪಾತಿ ರೆಡಿ ಇದೆ. ಇದು ಅದ್ಭುತವಾದ ಚಪಾತಿ ರೆಡಿ ಇದೆ ಮಧ್ಯಾಹ್ನಕ್ಕೆ. ಸುಧಾಮ ಅವ್ರಿಗೆ ಸಿಗ್ಬೇಕು ಕ್ರೆಡಿಟ್. ಹೌದು, ನಾನು ಮಾಡೋದನ್ನ ನೋಡಿದೆ, ಅದ್ಭುತ. ಹೌದು, ಸೂಪರ್. ಆಮೇಲೆ ಇದು ಸರ್ ಗಿಣ್ಣ. ಸೊ ನಮ್ದೇ ಇಲ್ಲಿ ಎಮ್ಮೆ ಕರು ಹಾಕಿತ್ರಿ, ನಿಮ್ದೇ ಕರು ಹಾಕಿತ್ತು. ಆ ಹಾಲಿನ ಗಿಣ್ಣ ಮಧ್ಯಾಹ್ನದ ಊಟಕ್ಕಾಗಿ ರೆಡಿ ಇದೆ. ಅದ್ಭುತ. ತಂಬುಳಿ ಸರ, ತಂಬುಳಿ, ಸಿಬಿ ಕುಡಿ ಮತ್ತೆ ಔದಂಬರ ಇದೆಯಲ್ಲ, ಅತಿ ಸೊಪ್ಪಿಂದ. ಸಿಬಿ ಕುಡಿ ಮತ್ತೆ ಔದಂಬರದ ಅತಿ ಕುಡಿಯ ತಂಬುಳಿ ಸರ್. ಓಕೆ, ರೈಸ್ ಇದೆ. ಇನ್ನು ಸ್ವಲ್ಪ ಕಡುಬು ಉಳಿದಿತ್ತು ಬೆಳಿಗ್ಗೆ, ಅದು ಇಟ್ಟಿದ್ದಾರೆ. ಇದು ದಾಗಡಿ ಸೊಪ್ಪು ಹೇಳ್ತಾ ಇದ್ದು. ಬೆಳಿಗ್ಗೆ ದಾಗಡಿ ಸೊಪ್ಪು ಕಿತ್ಕೊಂಡ್ ಬಂದ್ವಿ ಎಲ್ಲರೂ. ದಾಗಡಿ ಸೊಪ್ಪು ಅಂತ ಸುಮಾರು ಒಂದು 60ರಿಂದ 70 ಸೊಪ್ಪುಗಳು ಇದರಲ್ಲಿದೆ. ಆ ಸಾಂಬಾರ್ ಇದು. ಅದ್ರದ್ದು ವಿಶೇಷ ಏನ್ ಸಾಂಬಾರ್ ಹೆಸರು ಇಟ್ಟಿರ್ತಾರಲ್ಲ, ಹೇಳ್ಬಿಡ್ರಲ್ಲ. ಅಲ್ಲ, ಇದು ದಾಗಡಿ ಸೊಪ್ಪಿನ ಸಾಂಬಾರ್. ದಾಗಡಿ ಸೊಪ್ಪಿನ ಸಾಂಬಾರ್, ಬಸ್ಸಾರು. ಸೊ ಅದು ಕಾಳು, ದಾಗಡಿ ಸೊಪ್ಪಿಂದು ಹುಳಿ ಕಾಳು. ಬೇಸಿಗೆ ಕಾಲದ ಆಹಾರ ಇದು. ಬೇಸಿಗೆ ಕಾಲದ ಆಹಾರ, ಸೀಸನಬಲ್ ಫುಡ್ ಅಂತ ಹೇಳ್ತಿರ್ತೀನಲ್ಲ. ಇದು ಬೇಸಿಗೆ ಆಹಾರ ಅಂದ್ರೆ ದಾಗಡಿ ಸೊಪ್ಪಿದೆಯಲ್ಲ, ದಂಡಿಯಾಗಿ ಸಿಗ್ತದೆ ಎಲ್ಲ ಕಡೆ. ಇದು ನಮ್ಮ ಫುಡ್. ಇದು ಹುಳ್ಳಿ ಕಾಳು. ಒಂದು ಸಣ್ಣ ಒಗ್ಗರಣೆ ಕೊಟ್ಟಿದೆ. ಗಿಣ್ಣ ಬಟ್ಲಿಗೆ ಬೇಕಾದ್ರೂ ಹಾಕೋಬಹುದು, ತಟ್ಟೆಗೆ ಬೇಕಾದ್ರೂ ಹಾಕೋಬಹುದು. ಬರ್ರಿ ಇನ್ನೊಂದು ಬಟ್ಲಿದ್ಯಾ, ನಂಗೊಂದು ಕೊಡ್ತೀರಿ? ತುತ್ತು ಎತ್ತುವ ಮೊದಲು ಭೂಮಿ ತಾಯಿಗೆ ನಮಿಸೋಣ. ನಮ್ಮ ನೂರು ತಪ್ಪು ಮನ್ನಿಸಿ ಇಂದು ಅನ್ನವ ನೀಡಿಹಳು. ಕರುಣೆ ಪ್ರೇಮ ತಾಳ್ಮೆಗಳ ನಮ್ಮ ಮಹಾತಾಯಿಗೆ ಧನ್ಯ ಭಾವದಿ ನಮಿಸೋಣ. ತುತ್ತು ಎತ್ತುವ ಮೊದಲು ಭೂಮಿ ತಾಯಿಗೆ ನಮಿಸೋಣ.